ಎಲ್ಲ ಸ್ಪರ್ಧಾ ಮಿತ್ರರಿಗೆ ಮಾರ್ಗದರ್ಶಿ ಕೋಚಿಂಗ್ ಸೆಂಟರ್ ಕಲಬುರಗಿ ಯೂಟ್ಯೂಬ್ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ರಮೇಶ್ ಸರ್, ಇತಿಹಾಸ ಉಪನ್ಯಾಸಕ. ಇಂದು ಕಾಂಗ್ರೆಸ್ನ ಒಂದು ಮಾಹಿತಿ ತೆಗೆದುಕೊಳ್ಳೋಣ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ INC ಅಂತ ನಾವು ಕರಿತೀವಿ. INC ನೋಡಿ, INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಇದ್ರ ಬಗ್ಗೆ ಹಲವಾರು ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಅಧಿವೇಶನಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಅಧಿವೇಶನಗಳು ನೋಡಿ, ಕಾಂಗ್ರೆಸ್ ಹೇಗೆ ಸ್ಥಾಪನೆ ಆಯಿತು, ಯಾವಾಗ ಸ್ಥಾಪನೆ ಆಯಿತು, ಯಾರು ಸ್ಥಾಪನೆ ಮಾಡಿದರು, ಅದೇ ರೀತಿ ಅವೆಲ್ಲ ತಿಳ್ಕೊಳ್ಳೋದ್ರ ಜೊತೆಗೆ ಇಂಪಾರ್ಟೆಂಟಾಗಿ ಸೆಷನ್ಸ್ಗಳನ್ನು ನೀವು ಓದಬೇಕಾಗುತ್ತೆ. ಯಾಕಂತಂದರೆ ಒಟ್ಟು 59 ಅಧಿವೇಶನಗಳು ನಡೆದಿದ್ದಾವೆ. 59 ಅಧಿವೇಶನಗಳಲ್ಲಿ ನಾವು ಸುಮಾರು 20ರಿಂದ 25 ಅಧಿವೇಶನಗಳನ್ನು ನಾವು ಸ್ಟಡಿ ಮಾಡಲೇಬೇಕು. ಯಾಕಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಹೊಂದಿಸಿ ಬರಲಿಕ್ಕೆ ಕೇಳ್ತಾ ಇದ್ದಾರೆ. ಹೊಂದಿಸಿ ಬರೀರಿ, ಮ್ಯಾಚ್ ದ ಫಾಲೋಯಿಂಗ್. ಓಕೆ, ಇದರಲ್ಲಿ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಹಾಗಾಗಿ ಇವೆಲ್ಲ ಒಂದು ಕಾನ್ಸೆಪ್ಟನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಇದನ್ನು ನೀಟಾಗಿ ಸ್ಟಡಿ ಮಾಡಬೇಕಾಗತ್ತೆ. ಕಾಂಗ್ರೆಸ್ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಹಾಗಾದರೆ ಟೋಟಲ್ 59 ಅಧಿವೇಶನಗಳು. ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ನೀವು ಏನು ಓದಬೇಕಂತಂದರೆ ಮೇನು ಸ್ಥಳ, ಅಧಿವೇಶನ ಯಾವ ಸ್ಥಳದಲ್ಲಿ ನಡೀತು ಅನ್ನೋದು ತಿಳ್ಕೊಳ್ಬೇಕು. ಆ ಸ್ಥಳದಲ್ಲಿ ನಡೆದಿರ್ತಕ್ಕಂಥ ಆ ಒಂದು ಕಾಂಗ್ರೆಸ್ನ ಅಧ್ಯಕ್ಷರು ಯಾರಾಗಿದ್ದರು ಅದು ತಿಳ್ಕೊಳ್ಬೇಕು. ಯಾವ ವರ್ಷ ನಡೀತು ಅದು ತಿಳ್ಕೊಳ್ಬೇಕು. ಇವು 3 ಕಾನ್ಸೆಪ್ಟು ಬೇಸ್ ಲೆವೆಲ್ ಇರ್ತವೆ. ಇನ್ನೂ ಡೆಪ್ತಾಗಿ ಕೇಳಬೇಕಂದ್ರೆ ಡಿಸಿಷನ್ನ ಕೇಳ್ತಿರ್ತಾನೆ, ನಿರ್ಣಯಗಳು ಏನು ತೊಗೊಂಡ್ರು ಅಂತ ಕೇಳ್ತಿರ್ತಾನೆ. ನೋಡ್ರಿ, ಅಲ್ಲಿ ಆ ಕಾಂಗ್ರೆಸ್ಸಿನ ಅಧಿವೇಶನದಲ್ಲಿ ಯಾವ್ಯಾವ ನಿರ್ಣಯಗಳನ್ನು ತೊಗೊಂಡ್ರು ಅನ್ನೋದು ಕೂಡ ಈ IAS, KS, ಗ್ರೂಪ್ C ಎಲ್ಲ ಎಕ್ಸಾಮ್ಗಳಲ್ಲಿ ಕೇಳ್ತಕ್ಕಂಥದ್ದು. ಬಟ್ ಪೊಲೀಸ್, PSI ಈ ರೀತಿ ಎಕ್ಸಾಮ್ಗಳಲ್ಲಿ, SD, FD ಎಕ್ಸಾಮ್ಗಳಲ್ಲಿ ಜಾಸ್ತಿ ಸ್ಥಳ, ಅಧ್ಯಕ್ಷ, ವರ್ಷ ಇದನ್ನು ಕೇಳ್ತಾನೆ. ಬಟ್ ಸ್ವಲ್ಪ ನೆನ್ಪಿಟ್ಕೊಳ್ಳೋದು ಕಷ್ಟನೇ ಆಗುತ್ತೆ. ಬಟ್ ಆದರೂ ಅನಿವಾರ್ಯ, ಓದಲೇಬೇಕು. ಹಾಗಾಗಿ ನಾನು ನಿಮಗೆ ಈಸಿ ವೇಯಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಫಸ್ಟ್ ನಾವು ಏನು ತಿಳ್ಕೊಳ್ಬೇಕಂದ್ರೆ, ಇವೆಲ್ಲ ಓದೋಕ್ಕಿಂತ ಮುಂಚೆ ಕಾಂಗ್ರೆಸ್ಸನ್ನು ಯಾತಕ್ಕಾಗಿ ಸ್ಥಾಪನೆ ಮಾಡಿದರು, ಯಾರು ಸ್ಥಾಪನೆ ಮಾಡಿದರು ಅನ್ನೋದು ನಾವು ತಿಳ್ಕೊಳ್ಬೇಕು. ನೋಡಿ, ಕಾಂಗ್ರೆಸ್ ಸ್ಥಾಪನೆ ಆಗಿದ್ದು ಏನು INC ಅಂತ ಏನಂತವಲ್ಲ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಆ್ಯಕ್ಚುಲಿ ಇದು ಮೊದಲ ಹೆಸರು ಏನಪ್ಪ ಅಂತಂದ್ರೆ INU. ನೋಡ್ರಿ, ಇದು ಮೊದಲಿಗೆ ಇಂಡಿಯನ್ ನ್ಯಾಷನಲ್ ಯೂನಿಯನ್ ಅಂತ ಕರಿತಿದ್ರು. ಆ ನಂತರ ಇದನ್ನು INC ಆಗಿ ಕನ್ವರ್ಟ್ ಮಾಡಿದ್ದು. ಓಕೆ, ಇದು ನಿಮಗೆ ಗೊತ್ತಿರಬೇಕು. INU ಅಂದರೂ ಒಂದ, INC ಅಂದರೂ ಒಂದ. ಮೊದಲಿಗೆ INC INU ಆಗಿತ್ತು, ಆ ನಂತರ INC ಆಯಿತು ಅಂತ ಗೊತ್ತಿರಬೇಕು. ಓಕೆ, ಹಾಗಾದರೆ ಎಕ್ಸಾಮಲ್ಲಿ ಏನು ಮಾಡ್ತಾರೆ ಅಂತಂದರೆ, ಇದನ್ನು ತೆಗಿತೀನಿ, ನೀವು ಕನ್ಫ್ಯೂಸ್ ಆಗ್ತೀರಿ. ಈಗ ಸದ್ಯಕ್ಕೆ INC ಅಂತಲೇ ಓದೋಣ ನಾವು. ಇದು ನೇರವಾದ ಪ್ರಶ್ನೆ ಬರ್ತವೆ ನಿಮಗೆ ಈ ಕಾಂಗ್ರೆಸ್ ಮೇಲೆ, ಅದನ್ನು ಮಾತಾಡ್ತಾ ಹೋಗೋಣ ಈಗ ನಾವು. ನೋಡಿ, INC ಯಾವಾಗ ಸ್ಥಾಪನೆ ಅಂತ ಕೇಳ್ತಾನೆ ರೀ. 1885 ಡಿಸೆಂಬರ್ 28 ಅಂತ ಹೇಳಬೇಕು. ಇದು ಭಾಳ ಮುಖ್ಯವಾದಂಥ ಅಂಶ ಇದು. ಯಾಕಂದ್ರೆ ಇನ್ನು ಎಕ್ಸಾಮಲ್ಲಿ ಹಿಂದೆ ಕ್ವಶನ್ ಪೇಪರ್ ನೋಡ್ರಿ, ಹೋಗಿ ನೀವು ತೆಗೆದು ಡೈರೆಕ್ಟ್ ಕ್ವಶನ್ ಕೇಳೋಣ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದದ್ದು ಯಾವ ವರ್ಷ? 1885. ಆದರೆ ಇವತ್ತು ಸ್ವಲ್ಪ ಅಪ್ಡೇಟ್ ಮಾಡ್ತಾ ಇದ್ದಾನೆ. ಅದ್ರ ಜೊತೆಗೆ ಡೇ ಕೂಡ ಇಂಪಾರ್ಟೆಂಟ್. ಡೇಟ್ ಕೂಡ ನೀವೇನು ಮಾಡಬೇಕು, ನೆನ್ಪಿಟ್ಕೋಬೇಕು. ಡಿಸೆಂಬರ್ 28 ತಲೆಗಿಟ್ಕೋರಿ. ಯಾಕಂದ್ರೆ ಕನ್ಫ್ಯೂಸ್ ಆಗೋದೇ ಎಲ್ಲಿ ಈ ರೀತಿ ಕೊಟ್ಟಾಗ. 1885, ಡಿಸೆಂಬರ್ 27, 1885, ನವಂಬರ್ 28 ಹಿಂಗೆ ಕೊಟ್ಟಾಗ ಏನಾಗ್ತದೆ, ಮೈಂಡ್ ಡೈವರ್ಟ್ ಆಗ್ತದೆ. ಹಾಗಾಗಿ ಫಿಕ್ಸ್ ತಿಳ್ಕೊಂಬಿಡ್ರಿ, 1885 ಡಿಸೆಂಬರ್ 28ಗೆ ಬರ್ತ್ ಆಫ್ ಕಾಂಗ್ರೆಸ್ ಸ್ಥಾಪನೆ ಆಗೈತಿ. ಓಕೆ, ಇದರ ಸ್ಥಾಪನೆ ಮಾಡಿದವರು ಯಾರು? ಸ್ಥಾಪನೆ ಮಾಡಿದವರು ಯಾರು ಅಂತಂದರೆ AOU. ನೋಡ್ರಿ, AOU ಸ್ನೇಹಿತರೆ, ಅಲಾನ್ ಆಕ್ಟಿವೇನ್ ಯೂಮ್. ಹಾಗಾದರೆ ಅವಾಗ ಭಾರತದ ವೈಸ್ರಾಯ್ ಯಾರಿದ್ರು ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ವೈಸ್ರಾಯ್ ಲಾರ್ಡ್ ಡಫ್ರಿನ್. ನೋಡ್ರಿ, ಲಾರ್ಡ್ ಡಫ್ರಿನ್ ವೈಸ್ರಾಯನಾಗಿದ್ದ. ಇದು ನಿಮಗೆ ಗೊತ್ತಿರಬೇಕು. ಇವೆಲ್ಲ ಪ್ರಶ್ನೆ ಕೇಳಿದ್ದಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆದಾಗ ಭಾರತದ ವೈಸ್ರಾಯ್ ಯಾರಾಗಿದ್ರು ಅಂತ ಕೇಳ್ಯಾರ, ಲಾರ್ಡ್ ಡಫ್ರಿನ್ ಆಗಿದ್ದ. ಇನ್ನು ಸ್ಥಾಪನೆ ಮಾಡಿದವರು AOU. ಆವಾಗ ಕಾರ್ಯದರ್ಶಿ, ನೋಡ್ರಿ, ಕಾರ್ಯದರ್ಶಿ ಯಾರಿದ್ರು ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಸೆಕ್ರೆಟರಿ ಆಫ್ ಸ್ಟೇಟ್, SOS ಅಥವಲ್ಲ, ಅವ್ರು ಯಾರಿದ್ರು ಅಂತಂದರೆ ರಿಸ್ಲೆ ಅನ್ನೋವರು ಭಾರತದ ರಾಜ್ಯ ಕಾರ್ಯದರ್ಶಿ ಆಗಿದ್ದರು ಅನ್ನೋದು ಗೊತ್ತಿರಬೇಕು. ಓಕೆ, ಇಷ್ಟು ನಿಮಗೆ ಬೇಸ್ ಪಾಯಿಂಟ್. ಹಾಗಾದರೆ ನೇರವಾಗೇ ಬರ್ತೀನಿ ಪಾಯಿಂಟ್ಗೆ.
ಹಾಗಾದರೆ ಈ ಕಾಂಗ್ರೆಸ್ ಅನ್ನೋದು ಯಾತಕ್ಕಾಗಿ ಸ್ಥಾಪನೆ ಆಯಿತು ಅಂತ ನೋಡೋದಾದರೆ ಸ್ವಲ್ಪ ನಾವು ಹಿನ್ನೆಲೆ ಬ್ಯಾಕ್ಗ್ರೌಂಡ್ ನೋಡೋದಾದ್ರಿಗಿನ ನಿಮಗೆ ಗೊತ್ತಿರಬೇಕು, ಪ್ರಾಂತೀಯ ಮಟ್ಟದಲ್ಲಿ ಹಲವಾರು ಸಂಘಗಳು ಸಂಘಟನೆಗಳು ಏನಾಗ್ತಾ ಇದ್ವು, ಸ್ಥಾಪನೆ ಆಗ್ತವೆ, ಅಥವಾ ಪಕ್ಷಗಳು ಅಂತ ತಿಳ್ಕೊರಿ. ಪ್ರಾಂತೀಯ ಮಟ್ಟದಲ್ಲಿ ಏನಾಗ್ತಾ ಇದ್ವು, ಪಕ್ಷಗಳು ಸ್ಥಾಪನೆ ಆಗ್ತದೆ. ಎಕ್ಸಾಂಪಲ್ ಹೇಳೋದಾದ್ರಿಗಿನ ಉದಾಹರಣೆಗೆ IA ಸಂಸ್ಥೆ, ಇಂಡಿಯನ್ ಅಸೋಸಿಯೇಷನ್, ಇದನ್ನು ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಸ್ಥಾಪನೆ ಮಾಡಿದ್ರು. ಅದೇ ರೀತಿಯಾಗಿ ಮದ್ರಾಸ್ ಯಾವುದು ಅದು ಬಿಡ್ರಿ, ಇಲ್ಲಾಂದ್ರೆ ಬಾಂಬೆ ಪ್ರೆಸಿಡೆನ್ಸಿ ಹೌದಾ, ಬದ್ರುದ್ದೀನ್ ತೆಬ್ಜಿ ಅವರು ಏನು ಮಾಡಿದ್ದನ್ನು ಸ್ಥಾಪನೆ ಮಾಡಿದರು. ಮತ್ತು ಹಾಗೆ ಹೇಳ್ತಾ ಹೋದರೆ ಪುನಃ ಸಾರ್ವಜನಿಕ ಸಭಾ ಓಕೆ. ಈ ರೀತಿಗೆ ಹಲವಾರು ಭಾರತಾದ್ಯಂತ ಹಲವಾರು ಸಂಸ್ಥೆಗಳು ಏನಾಗಿದ್ದು ಸ್ಥಾಪನೆ ಆಗಿದ್ದು ಸ್ನೇಹಿತರೆ. ಹಾಗಾದರೆ ಪ್ರಾಂತೀಯ ಮಟ್ಟದಲ್ಲಿ ಯಾಕೆ ಸಂಸ್ಥೆಗಳು ಸ್ಥಾಪನೆ ಆದವು ಅಂದ್ರೆ ಇದಕ್ಕೆ ರೀಸನ್ ಏನಂದ್ರೆ 1857ರ ದಂಗೆ ಸ್ನೇಹಿತರೆ. 1857ರಾಗ ಒಂದು ಸಿಪಾಯಿ ದಂಗೆ ಆಗುತ್ತೆ, ಸಿಪಾಯಿ ಮ್ಯೂಟನಿ ಅಂತ ಕರಿತೀವಿ ನಾವು, ಸಿಪಾಯಿ ಮ್ಯೂಟನಿ. ಈ ಸಿಪಾಯಿ ಮ್ಯೂಟನಿ ಏನಾಯ್ತಲ್ಲ, ಇದಾದ ನಂತರ ಮೇಧಾವಿಗಳಿಗೆ ಒಂದು ವಿಷಯ ಗ್ರಹಿಕೆ ಆಗುತ್ತೆ, ಬುದ್ಧಿವಂತರಿಗೆ ಒಂದು ವಿಷಯ ಗೊತ್ತಾಯಿತು, ನಾವು 1857ರಾಗ ಸೋಲನ್ನು ಕಂಡಿದ್ದು ಯಾತಕ್ಕಾಗಿ ನಾವು ಫೇಲ್ಯೂರ್ ಆದ್ವಿ, ಯಾಕೆ ಸಕ್ಸಸ್ ಕಾಣಲಿಲ್ಲ ಅಂತ ಅವರು ಸ್ವಲ್ಪ ಅಳತಳ ನೋಡಿದಾಗ ಅಲ್ಲಿ ಭಾರತೀಯರಿಗೆ ರಾಜಕೀಯ ಕಲೆ ಇರಲಿಲ್ಲ, ಅಂದರೆ ಒಂದು ಜನರಿಗೆ ಒಂದು ರಾಜಕೀಯ ಚೈತನ್ಯ ಅನ್ನೋದು ಇರಲಿಲ್ಲ. ಹಾಗಾಗಿ ಆ ರಾಜಕೀಯ ಚೈತನ್ಯ ಬರಬೇಕಾದ್ರೆ ಪ್ರಾಂತೀಯ ಮಟ್ಟದಲ್ಲಿ ಒಂದು ಸಂಘಟನೆಗಳು ಅಥವಾ ಪಕ್ಷಗಳು ಏನು ಮಾಡಬೇಕು, ತಲೆ ಎತ್ತಬೇಕು, ಸ್ಥಾಪನೆ ಆಗಬೇಕಂದಾಗ ಅಲ್ಲಿ ಪ್ರಬಲವಾಗಿರತಕ್ಕಂಥ ಪ್ರಾಂತೀಯ ಮಟ್ಟದ ಸಭೆಗಳು ಉಟ್ಕೊಳ್ತಾವೆ, ಸಂಸ್ಥೆಗಳು ಉಟ್ಕೋತಾವ. ಹಾಗಾಗಿ ಇದನ್ನು ಕಂಡಿರ್ತಕ್ಕಂಥ ಬ್ರಿಟಿಷರಿಗೆ ಏನಾಯಿತು, ಮುಂದೆ ಏನಾದರೂ ಒಂದು ಅಖಿಲ ಭಾರತದ ಮಟ್ಟದಲ್ಲಿ ಒಂದು ದೊಡ್ಡ ಸಂಸ್ಥೆನ ಸ್ಥಾಪನೆ ಮಾಡಿಬಿಟ್ರೆ ಅದು ನಮಗೇನಾಗುತ್ತೆ, ತೊಂದರೆ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರು ಆಲ್ರೆಡಿ ಗ್ರಹಿಸ್ತಿರ್ತಾರೆ. ಅರ್ಥ ಆಯ್ತಾ? ಅದರಲ್ಲಿ ಇದು ಇಂಪಾರ್ಟೆಂಟ್ ಯಾವುದು, IA ಏನಿದೆಯಲ್ಲ, ಇಂಡಿಯನ್ ಅಸೋಸಿಯೇಷನ್ ಎಂಬುದು ಒಂದು ದೊಡ್ಡ ಸಂಸ್ಥೆ. ಇದು ಇಲ್ಲಿ ಈ ಸುರೇಂದ್ರನಾಥ್ ಬ್ಯಾನರ್ಜಿ ಅವರಿಗೆ ಲಾರ್ಡ್ ರಿಪ್ಪನ್ ಒಂದು ಸಲಹೆ ಕೊಡ್ತಾನೆ ರೀ. ಏನು ಕೊಡ್ತಾನೆ ಸಲಹೆ ಅಂತಂದರೆ, ನೀವು ಪ್ರಾಂತೀಯ ಮಟ್ಟದಲ್ಲಿ ಸಂಸ್ಥೆಗಳನ್ನು ಹುಟ್ಟಾಕಿಕೊಂಡು ಅವು ಬ್ರಿಟಿಷರನ್ನು ಹೊರಹಾಕಬೇಕು, ಬ್ರಿಟಿಷರ ವಿರೋಧಿ ಚಳವಳಿ ಮಾಡಬೇಕಂದ್ರೆ ಅದು ಸಕ್ಸಸ್ ಆಗಲ್ಲ. ಯಾಕಂದರೆ ಜನರು ಒಂದು ಪ್ರಾಂತ್ಯಕ್ಕೆ ಮಾತ್ರ ಏನಾಗಿದ್ದಾರೆ, ಸೀಮಿತ ಆಗಿದ್ದಾರೆ. ಬಟ್ ನೀವು ಎಲ್ಲರೂ ಒಂದುಗೂಡಬೇಕು, ಒಂದು ಯುನಿಟಿ ನಿಮ್ಮಲ್ಲಿ ಬರಬೇಕು. ಯುನಿಟಿ ನಿಮ್ಮಲ್ಲಿ ಬರಬೇಕಂದ್ರೆ ಒಂದು ಪಕ್ಷ ನೀವೇನು ಮಾಡಬೇಕು, ಸ್ಥಾಪನೆ ಮಾಡಬೇಕು. ಅಖಿಲ ಭಾರತ ಮಟ್ಟದಲ್ಲಿ ಏನು ಮಾಡಬೇಕು, ಒಂದು ಪಕ್ಷ ಸ್ಥಾಪನೆ ಮಾಡಬೇಕಂತ ಲಾರ್ಡ್ ರಿಪ್ಪನ್ ಅವರು ಸುರೇಂದ್ರನಾಥ್ ಬ್ಯಾನರ್ಜಿ ಅವರಿಗೆ ಒಂದು ಶಿಫಾರಸು ಮಾಡ್ತಾರೆ. ಆವಾಗ ಆ ಐಡಿಯಾ ಕೊಟ್ಟ ತಕ್ಷಣವೇ ಸುರೇಂದ್ರನಾಥ್ ಬ್ಯಾನರ್ಜಿ ಅವ್ರು ಏನು ಮಾಡ್ತಾ ಇದ್ರು ಅಂದ್ರಿಗಿನ, ಅಖಿಲ ಭಾರತ ಮಟ್ಟದಲ್ಲಿ ಒಂದು ದೊಡ್ಡ ಸಂಸ್ಥೆನ ಹುಟ್ಟಾಕಬೇಕಂತ ಹೇಳಿ ಅವರೆಲ್ಲ ಪೂರ್ವ ತಯಾರಿನ ನಡೆಸ್ತಿರ್ತಾರೆ ಸ್ನೇಹಿತರೆ. ಓಕೆ, ಇದು ನಿಮಗೆ ಕ್ಲಿಯರ್ ಆಯಿತು ಅಂತ ತಿಳ್ಕೊತೀನಿ. ಹಾಗಾಗಿ ಬಿಡ್ರಿ, ಇದೆಲ್ಲ ನಿಮಗೆ ಮ್ಯಾಟ್ರ್ ಎಕ್ಸಾಮಲ್ಲಿ ಬರಲ್ಲ, ಬಟ್ ಆದರೆ ಸ್ವಲ್ಪ ಬೇಸ್ ಅನ್ನೋದು ಗೊತ್ತಾಗಬೇಕು. ನಿಮಗೊಂದು ಡೌಟ್ ಇರುತ್ತೆ, ಇವನೊಬ್ಬ ಭಾರತೀಯನ ಅಲ್ಲ, ಇವನೊಬ್ಬ ಬ್ರಿಟಿಷ್ ವ್ಯಕ್ತಿ, ಇವನು ಕಾಂಗ್ರೆಸ್ನ ಸ್ಥಾಪನೆ ಮಾಡೋದು ಏನು ಸರ್? ಇದು ನೋಡ್ರಿ, ಇವನು ಒಳ್ಳೆಯವನ ಕೆಟ್ಟವನ? ಇವನು ಒಳ್ಳೆಯವನೇ, ಆದ್ರೆ ಸ್ವಾರ್ಥದಿಂದ ಕೂಡಿರ್ತಕ್ಕಂಥ ಒಂದು ಮನಸ್ಥಿತಿಯಿಂದ ಏನು ಮಾಡಿದೀವ, ಕಾಂಗ್ರೆಸ್ನ ಸ್ಥಾಪನೆ ಮಾಡ್ತಾನೆ ರೀ. ಹೇಳಿದ್ಮೇಲೆ ಆಲ್ರೆಡಿ ಇವೆಲ್ಲ ಕಾನ್ಸೆಪ್ಟಿಂದ ಆಲ್ರೆಡಿ ರಷ್ಯಾ ಏನು ಮಾಡ್ತಾ ಇತ್ತು, ಭಾರತದ ಮೇಲೆ ದಾಳಿ ಮಾಡಲು ಎಲ್ಲ ಪೂರ್ವ ತಯಾರಿ ನಡೆಸ್ತಾ ಇತ್ತು. ರಷ್ಯಾ ಭಾರತದ ಮೇಲೆ ದಾಳಿ ಮಾಡಿ ಏನು ಮಾಡಬೇಕು, ಇಂಗ್ಲೆಂಡನ್ನು ಸೋಲಿಸ್ಬೇಕು. ಇಲ್ಲಿರ್ತಕ್ಕಂಥ ಇಂಗ್ಲೆಂಡಿನ ಬ್ರಿಟಿಷರ್ನ ಸೋಲಿಸಿ ಭಾರತವನ್ನು ತನ್ನ ತೆಕ್ಕೆಗೆ ತೊಗೊಳ್ಬೇಕಂತ ಪ್ರಯತ್ನ ಪಡ್ತಾ ಇತ್ತು. ಅಂದರೆ ಯುರೋಪ್ನಲ್ಲಿರ್ತಕ್ಕಂಥ ಎಲ್ಲ ದೇಶಗಳ ಕನಸು ಏನಾಗಿರುತ್ತೆ, ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡೋದು. ಹಾಗಾಗಿ ರಷ್ಯಾ ಕೂಡ ಭಾರತವನ್ನು ತನ್ನ ತೆಕ್ಕೆಗೆ ತೊಗೊಳ್ಬೇಕು ಅನ್ನೋದೊಂದು ಆಶೆ ಇತ್ತು. ಅದೇ ರೀತಿಯಾಗಿ ಭಾರತೀಯರು ರಷ್ಯಾಕ್ಕೆ ಏನು ಮಾಡ್ತಾಯಿದ್ರು, ಸಪೋರ್ಟ್ ಮಾಡ್ತಾಯಿದ್ರು. ಎಕ್ಸಾಂಪಲ್ ನೋಡ್ರಿ, ಈಗ ಬ್ರಿಟಿಷರು, ಇದು ಬ್ರಿಟಿಷರ ತಗೋರಿ, ಇಂಗ್ಲೆಂಡ್ ಬೇಡಬೇಕಾರೆ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೇಕಂದ್ರೆ, ಇವರು ಬ್ರಿಟಿಷರಿಗೆ ಯಾರು ಶತ್ರು, ಅಥವಾ ಭಾರತವ್ರಿಗೆ ಯಾರು ಶತ್ರು, ಇಂಡಿಯನ್ಸ್ಗೆ ಬ್ರಿಟಿಷರ್ ಶತ್ರು. ಹಾಗೆ ರಷ್ಯಾದವ್ರಿಗೆ ಯಾರು ಶತ್ರು, ಬ್ರಿಟಿಷರ್ ಶತ್ರು. ಹಾಗಾದ್ರೆ ಶತ್ರು ಯಾರು, ಮಿತ್ರ. ಅಂದರೆ ಇವರು ಮಿತ್ರರಾದರು. ಹಾಗಾಗಿ ಇವರಿಬ್ಬರೇ ಒಂದಾಗಿಬಿಟ್ರೆ ಇಲ್ಲಿ ನಮಗೇನಿಲ್ಲ, ಉಳಿಗಾಲ ಇಲ್ಲ ಅಂತ ತಿಳ್ಕೊಂಡು ಈ AOUMು ಎಲ್ಲ ಗ್ರಹಿಸ್ತಾನೆ ರೀ. ಓಕೆ, ಎಲ್ಲವನ್ನು ಅಬ್ಸರ್ವೇಷನ್ ಮಾಡ್ತಿರ್ತಾನೆ. ಹಾಗಾಗಿ ಇದನ್ನೆಲ್ಲ ತಡೆ ಹಿಡಿಬೇಕಂತೇಳಿ ಕೇಸಿ ಅವನು ಎಲ್ಲ ಪ್ರಯತ್ನ ಮಾಡ್ತಿರ್ತಾನೆ. ಇವನು ಯಾರು ಅಂತ ಕೇಳಿದಾಗ, ಇವನು ಇಷ್ಟೆಲ್ಲ ಮಾಡಲಿಕ್ಕೆ ಇವನು ಯಾರು ಅಂತಂದ್ರೆ, ಇವನೊಬ್ಬ
ICS ಅಧಿಕಾರಿ ಇವನು. ಅಂದರೆ ಇಲ್ಲಿ ಭಾರತಕ್ಕೆ IPS ಆಗಿ ಬಂದಿದ್ದ, ಭಾರತಕ್ಕೇನು IPS ಆಗಿ ಬಂದಿದ್ದ ಅವನು. ತನ್ನ IPS ಕಾರ್ಯನಿರ್ವಹಿಸಬೇಕಾದ್ರೆ ಭಾರತದವ್ರಿಗೆ ಏನು ಮಾಡಿದ್ದಪ್ಪ ಅಂದ್ರೆ ಈಗಿನ ಸ್ವಲ್ಪ ಹತ್ತಿರ ಆಗಿದ್ದ. ಅಂದರೆ ಭಾರತದ ಜನರಿಗೆ ಅವನು ಏನು ಮಾಡಿದಂದ್ರೆ ಸ್ವಲ್ಪ ಹೃದಯದಲ್ಲಿ ಮನೆ ಮಾಡ್ಕೊಂಡಿದ್ದ. ಅಂದರೆ ಅಷ್ಟು ಇಷ್ಟ ಆಗಿದ್ದ ಭಾರತೀಯರಿಗೆ, ಒಳ್ಳೆಯ ಕೆಲಸಗಳನ್ನು ಮಾಡಿದ್ದ. ಹಾಗಾಗಿ ಇವನ್ನೇ ಜನ ನಂಬ್ತಾ ಇದ್ದರು. ಇವನು ಏನು ಮಾಡಿದ್ರು ಎಸ್ ಅಂತ ಇದ್ದರು. ಇವನು ಒಳ್ಳೆಯದಕ್ಕೆ ಮಾಡ್ತಾನಂತ ಏನು ಮಾಡ್ತಾಯಿದ್ರು, ಕನ್ಸಿಡರ್ ಮಾಡ್ತಾಯಿದ್ರು. ಬಟ್ ಅವನೊಂದು ಥಿಯರಿ ಇಟ್ಕೊಂಡಿದ್ನ. ಯಾವ ಥಿಯರಿ ಅಂತಂದ್ರೆ ಈಗಿನ AOUM ಈ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡುವಲ್ಲಿ ಒಂದು ಸಿದ್ಧಾಂತವನ್ನು ಏನು ಮಾಡ್ತಾನೆ ರೀ, ಅಪ್ಲೈ ಮಾಡ್ತಾನೆ ರೀ ಅವನು. ಹಾಗಾಗಿ ಅದು ಯಾವ ಸಿದ್ಧಾಂತ ಅಂತಂದ್ರೆ ಈಗಿನ ಸೇಫ್ಟಿ ವಾಲ್ ಥಿಯರಿ ಅಂತ ಕರಿತೀವಿ ನಾವು. ಈ ಸುರಕ್ಷಾ ಕವಟ ಎಕ್ಸಾಂಪಲ್ ನೋಡ್ರಿ, ಒಂದು ಸೆಕೆಂಡ್ ಸ್ನೇಹಿತರೆ. ಸುರಕ್ಷಾ ಕವಟ ಸಿದ್ಧಾಂತ, ಇದ್ರ ಮೇಲೆ ಬಹಳ ಸಲ ಎಕ್ಸಾಮಲ್ಲಿ ಕೇಳ್ಯಾರ ಸ್ನೇಹಿತರೆ. ಇದು ತುಂಬ ಇಂಪಾರ್ಟೆಂಟ. ಇದನ್ನು ಯಾರು ಪ್ರತಿಪಾದಿಸಿದ್ರು ಅಂತ ಕೇಳ್ಯಾರ. ಸೇಫ್ಟಿ ವಾಲ್ ಥಿಯರಿ ಅಂತ ಕರಿತೀವಿ. ಇದನ್ನು ಪ್ರತಿಪಾದಿಸಿದ್ದು ಯಾರು ಅಂತಂದ್ರಿಗಿನ AOUM, ಅಲಾನ್ ಆಕ್ಟಿವಿಯನ್ ಯೂಮ್, ಸುರಕ್ಷಾ ಕವಟ ಸಿದ್ಧಾಂತ. ಅದೇ ಹೇಳಿದ್ನಲ್ರಿ ನಾನು ಎಕ್ಸಾಂಪಲ್ ನೋಡ್ರಿ. ಈಗ ಇದು ಒಂದು ಬ್ರಿಟಿಷ್ ಸಾಮ್ರಾಜ್ಯ ಅಂತ ತಿಳ್ಕೊಂಡು, ಭಾರತದಲ್ಲಿರ್ತಕ್ಕಂಥ ಬ್ರಿಟಿಷ್ ಸಾಮ್ರಾಜ್ಯ ಇದು. 1857 ದಂಗೆ ನಡೀತು, ನೇರವಾಗಿ ಮುತ್ತಿಗೆ ಹಾಕಿಬಿಟ್ರು ಬ್ರಿಟಿಷರಿಗೆ. ಅದೇ ಈಗ ತಮ್ಮ ಸಾಮ್ರಾಜ್ಯಕ್ಕೆ ಒಂದು ಅಡ್ಡಗೋಡೆ ನಿರ್ಮಾಣ ಮಾಡ್ಕೊಳ್ಳೋದು. ಅದೇ ಪಕ್ಷ ಯಾವುದು, INC. ಈಗ ಜನರಿಗೆ ಯಾವುದಾದ್ರೂ ರಾಜಕೀಯ ದ್ವೇಷ ಹುಟ್ಟ್ಯದಂದ್ರಿಗಿನ, ಒಂದು ರಾಜಕೀಯ ಅಸಮಾಧಾನ ಆಗೈತೆ ಅಂದ್ರಿಗಿನ, ಅದನ್ನು ಎಲ್ಲಿ ಚರ್ಚೆ ಮಾಡಬೇಕು, ಅವರು INCಯಲ್ಲಿ ಚರ್ಚೆ ಮಾಡಬೇಕು. ಅಂದರೆ ಬ್ರಿಟಿಷರಿಗೆ ಬರಂಗಿಲ್ಲ, ಅವರು ನೇರವಾಗಿ ಬ್ರಿಟಿಷರ ಜೋಡಿ ಚರ್ಚೆಗೆ ಬರಂಗಿಲ್ಲ. INCಗೆ ಹೇಳಬೇಕು. INC ಯಾರಿಗೆ ಹೇಳ್ತೈತೆ, ಬ್ರಿಟಿಷ್ ಸರ್ಕಾರಕ್ಕೆ ಹೇಳ್ತೈತೆ. ಅವ್ರು ಬಂದು ಮತ್ತೆ ಯಾರು ಹೇಳ್ತಾರೆ, INC ಹೇಳ್ತಾರೆ. INC ಬಂದು ಮತ್ತೆ ಪ್ರತಿನಿಧಿಗಳು ಹೇಳ್ತೈತೆ. ಈ ಸಿಸ್ಟಮ್ ರೀ. ಹಾಗಾಗಿ ಇವನು ಏನು ಮಾಡಿದ ಅಂತಂದ್ರೆ ಈಗಿನ AOUM ಬ್ರಿಟಿಷ್ ಸಾಮ್ರಾಜ್ಯದ ಬುನಾದಿಗಳು ಸಡಲಬಾರದು, ಆ ಬುನಾದಿಗಳು ಸಡಲಬಾರದು ಅನ್ನೋ ಕಾರಣಕ್ಕಾಗಿ, ಬ್ರಿಟಿಷ್ ಸಾಮ್ರಾಜ್ಯ ಭಾರತದಲ್ಲಿ ಅವನತಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಅಡ್ಡುಗೋಡೆಯನ್ನಾಗಿ ಯಾವುದು ನಿರ್ಮಾಣ ಮಾಡ್ಕೊಂಡ ಅಂತಂದ್ರೆ INC ನಿರ್ಮಾಣ ಮಾಡ್ಕೊಂಡ್ರಿ. ಇದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಸುರಕ್ಷಾ ಕವಟ ಸಿದ್ಧಾಂತ ಅಂತ ಕರಿತೀವಿ. ಅರ್ಥ ಆಯ್ತಾ? ಇನ್ನೊಂದು ಭಾಷೆಯಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಎಕ್ಸಾಂಪಲ್ ಪ್ರೆಷರ್ ಕುಕ್ಕರ್ ಗೊತ್ತಿರ್ಬೇಕು ನಿಮ್ಗೆ. ಪ್ರೆಷರ್ ಕುಕ್ಕರ್ನಲ್ಲಿ ಹೀಟ್ ಜಾಸ್ತಿ ಆದಾಗ ಆ ಹೀಟ್ ಹೊರ ಹೋಗ್ಲಿಕ್ಕೆ ಒಂದು ರಂಧ್ರ ಬೇಕು. ಆ ರಂಧ್ರ ಇದ್ರೇ ಏನಾಗ್ತೈತೆ ಹೇಳ್ರಿ, ಅದು ಹೀಟ್ ಕಡಿಮೆ ಆಗ್ತೈತೆ. ಹಾಗಾಗಿ ಈ INC ಅನ್ನೋದು ಒಂದು ರಂಧ್ರ ಇದ್ದಂಗೆ ರೀ. ಭಾರತೀಯರಿಗೆ ಕೋಪ ಬಂದರೆ ಆ ಕೋಪನ ಹೊರಗೆ ತೆಗಿಲಿಕ್ಕೆ ಅಥವಾ ತಣ್ಣಗೆ ಮಾಡಲಿಕ್ಕೆ ಒಂದು ರಂಧ್ರ ಬೇಕಾಗಿತ್ತು. ಆ ರಂಧ್ರವೇ INC ಅನ್ನೋದು ಗೊತ್ತಿರ್ಬೇಕು ಸ್ನೇಹಿತರೆ. ಇಷ್ಟು ನಾನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಹೇಳಿರ್ತಕ್ಕಂಥದ್ದು. ಓಕೆ, ಇದು ಕಾನ್ಸೆಪ್ಟ್ ಕ್ಲಿಯರಾಗಿ ತಿಳ್ಕೊರಿ. ಇದು ಭಾರತೀಯರಿಂದ ಸ್ಥಾಪಿಸಲ್ಪಟ್ಟ ಸಂಸ್ಥೆ ಅಲ್ಲ, ಭಾರತೀಯನಲ್ಲದ ವ್ಯಕ್ತಿಯಿಂದ ಸ್ಥಾಪಿಸಲ್ಪಟ್ಟದ್ದು. ಆದರೆ ಮುಂದೆ ಏನು ಮಾಡ್ತಾರಂದರೆ, ಇದು ತಮಗೆ ಹೇಗೆ ಬೇಕು ಯಾವ ರೀತಿನ ಬದಲು ಮಾಡ್ಕೊಳ್ಬೇಕಲ್ಲ, ಆ ರೀತಿ ಬದಲು ಮಾಡ್ಕೊಳ್ತಾರ ಭಾರತೀಯರು. ಹಾಗಾಗಿ ನಿಮಗೊಂದು ಪ್ರಶ್ನೆ ಬರುತ್ತೆ ಇಲ್ಲಿ, ಸರ್ ಸುರಕ್ಷಾ ಕವಟ ಸಿದ್ಧಾಂತ ಇದು ಭಾರತೀಯರಿಗೆ ಗೊತ್ತಿರಲಿಲ್ಲೇನು, AOUMನ ಸ್ವಾರ್ಥತೆ ಇದು ಭಾರತೀಯರಿಗೆ ಗೊತ್ತಿದ್ದಿಲ್ಲ ಏನು ಅಂದ್ರೆ ಗೊತ್ತಿದ್ರು ಗಪ್ಪಿದ್ರು. ಯಾಕೆ ಗಪ್ಪಿದ್ರು ಅಂದರೆ, ಇಂಥ ದೊಡ್ಡ ಮಟ್ಟದ ಸಂಸ್ಥೆನ ಸ್ಥಾಪನೆ ಮಾಡಲಿಕ್ಕೆ ಭಾರತೀಯರಿಗೆ ಬ್ರಿಟಿಷರ್ ಪರ್ಮಿಷನ್ ಕೊಡ್ತಿದ್ದಿಲ್ಲ. ಆದರೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಆದ್ರಿಗಿನ ಅಥವಾ ಬ್ರಿಟಿಷ್ ವ್ಯಕ್ತಿ ಆದ್ರಿಗಿನ ಸುಲಭವಾಗಿ ಏನು ಕೊಡ್ತಾರೆ, ಪರ್ಮಿಷನ್ ಕೊಡ್ತಾರೆ. ಒಬ್ಬ ಬ್ರಿಟಿಷ್ ವ್ಯಕ್ತಿಯಿಂದ ಇಂಥ ದೊಡ್ಡ ಮಟ್ಟದ ಸಂಸ್ಥೆಯನ್ನು ಹುಟ್ಟಾಕಿ ಆ ಸಂಸ್ಥೆನ ತಮಗೆ ಬೇಕು ಯಾವ ರೀತಿ ಬೇಕಲ್ಲ ಅದನ್ನು ಬದಲು ಮಾಡ್ಕೊಳ್ಳೋದ್ರಿ, ಕನ್ವರ್ಟ್ ಮಾಡ್ಕೊಳ್ಳೋದು. ಅರ್ಥ ಆಯ್ತಾ? ಹಾಗಾಗಿ ಇದು ಮುಂದೆ ಏನಾಗುತ್ತೆ ಅಂದ್ರೆ ಹೋಗುತ್ತಾ ಸ್ನೇಹಿತರೆ, ತುಂಬ ಬದಲಾಗುತ್ತೆ. ಬ್ರಿಟಿಷರು ಯಾವ ಒಂದು ನೀತಿ ಅಡಿಯಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ರಲ್ಲ ಅದು ಅವರಿಗೆ ಉಲ್ಟಾ ಹೊಡಿತೆ ಸ್ನೇಹಿತರೆ. ಓಕೆ, ಹಾಗಾಗಿ ನೋಡಿರ್ಬೇಕು ನಿಮ್ಗೆ 1940 ಆದ ನಂತರ ಇದನ್ನು ಬಹಿಷ್ಕೃತ ಸಂಸ್ಥೆ ಅಂತ ಘೋಷಣೆ ಮಾಡ್ತಾರೆ. ನಿಮ್ಗೆ ಗೊತ್ತಿರಬೇಕು, ದೇಶದ್ರೋಹ ಸಂಸ್ಥೆ ಅಂತ ಘೋಷಣೆ ಮಾಡ್ತಾರೆ ಬ್ರಿಟಿಷರು. ಅಷ್ಟು ವ್ಯಾಪಕವಾಗಿ ಕಾಂಗ್ರೆಸ್ ಪಕ್ಷದಿಂದ ಏನಾಗ್ತಾವ್ರಿ, ಚಳವಳಿಗಳು ಬ್ರಿಟಿಷರಿಗೆ ವಿರೋಧವಾಗಿ ನಡೆದಿರ್ತಕ್ಕಂಥದ್ದು. ಓಕೆ, ಹಾಗಾದರೆ ಇದು ನಿಮಗೆ ಇಷ್ಟು ನಾನು ಒಂದು ಪಿಕ್ಚರ್ನ ಹೇಳಿರ್ತಕ್ಕಂಥದ್ದು. ಹಾಗಾದರೆ ಈ ಸಿ ಇಂಪಾರ್ಟೆಂಟ್, ಯಾಕಂದರೆ ಏನು ಹೇಳಿದೆ ನಾನು ಮೊದಲು, ಸಿ ಇರಲಿಲ್ಲ, ಯು ಇತ್ತು ಅಂತ ಹೇಳಿದೆ. ಇಂಡಿಯನ್ ನ್ಯಾಷನಲ್ ಯೂನಿಯನ್ ಎಕ್ಸಾಮಲ್ಲಿ ನೇರವಾಗಿ ಕೇಳ್ತಾರೆ. ಇಂಡಿಯನ್ ನ್ಯಾಷನಲ್ ಯೂನಿಯನ್ ಸ್ಥಾಪನೆ ಮಾಡಿದವನಂದ್ರು ಯಾರು, AOUM. INC ಸ್ಥಾಪನೆ ಮಾಡಿದವನಂದ್ರು ಯಾರು, AOUM. ಓಕೆ, ಹಾಗಾದರೆ ಇದಕ್ಕೆ ಕಾಂಗ್ರೆಸ್ ಅಂತ ಹೆಸರು ಕೊಟ್ಟವ್ರಂತೆ ಯಾರಂತ ಕೇಳಿದರೆ ದಾದಾಬಾಯಿ ನವರೋಜಿ ಅವರು. ನೋಡ್ರಿ, ಯೂನಿಯನ್ ಪದವನ್ನು ತೆಗೆದುಹಾಕಿ ಅದಕ್ಕೆ ಕಾಂಗ್ರೆಸ್ ಅನ್ನುವಂಥ ಪದ ನೀಡಿದವರು ಯಾರಂದರೆ ದಾದಾಬಾಯಿ ನವರೋಜಿ. ಇದು ನಿಮಗೆ ಗೊತ್ತಿರಲಿ, ದಾದಾಬಾಯಿ ನವರೋಜಿ, ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ, ದ ಓಫ್ ಆಫ್ ಇಂಡಿಯಾ,
ಭಾರತದ ಭರವಸೆ ಅಂತ ಏನು ಕರಿತೀವಲ್ಲ, ಇವರು ಇದಕ್ಕೆ ಕಾಂಗ್ರೆಸ್ ಅಂತ ಹೆಸರು ಕೊಟ್ಟಿದ್ದು ಸ್ನೇಹಿತರೆ. ಓಕೆ, ಇಷ್ಟು ನಾವು ಹೇಳಿರ್ತಕ್ಕಂಥ ಪಾಯಿಂಟು. ಈಗ ನೇರವಾಗಿ ನಾವೇನು ಮಾಡೋಣ, ಪ್ರಮುಖ ಅಧಿವೇಶನಗಳಿಗೆ ನೋಡೋಣ. ನೋಡ್ರಿ, ಮೊದಲ ಅಧಿವೇಶನ, ಪ್ರಥಮ ಅಧಿವೇಶನ. ಪ್ರಥಮ ಅಧಿವೇಶನ, ಮೊದಲ ಅಧಿವೇಶನ ಎಲ್ಲಿ ನಡೀತು ಅಂತಂದ್ರಿಗಿನ ಬಾಂಬೆಯಲ್ಲಿ ನಡೀತು. ನೋಡ್ರಿ, ಬಾಂಬೆಯಲ್ಲಿ ನಡೀತು. ಆ್ಯಕ್ಚುಲಿ ಅದು ಪುನಾದಲ್ಲಿ ನಡಿಬೇಕಾಗಿತ್ತು. ಮೊದಲ ಅಧಿವೇಶನ ಪುನಾದಲ್ಲಿ ನಡಿಬೇಕಾಗಿತ್ತು. ಬಟ್ ಇಲ್ಲಿ ಪ್ಲೇಗ್ ರೋಗ ಹರಡಿದೆ ಅನ್ನೋ ಕಾರಣಕ್ಕಾಗಿ, ಅಲ್ಲಿ ಬರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ಹರಡಬಹುದು ಅನ್ನೋ ಕಾರಣಕ್ಕಾಗಿ ಇದನ್ನು ಸ್ಥಳನ ಬೇರೆ ಕಡೆ ವರ್ಗಾವಣೆ ಮಾಡ್ತಾರೆ. ಅದೇ ಬಾಂಬೆಗೆ ವರ್ಗಾವಣೆ ಮಾಡಿ ಸ್ನೇಹಿತರೆ. ಓಕೆ, ಇದು ನಡೆದಿದ್ದು 1885 ಡಿಸೆಂಬರ್ 28ರಿಂದ 31ರವರೆಗೆ. ಓಕೆ, ಇದು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕ ಸ್ನೇಹಿತರೆ. ಬಟ್ ಎಕ್ಸಾಮಲ್ಲಿ ಪದೇ ಏನು ಕೇಳ್ತಾನೆ ಅಂದ್ರೆ ಸುರಕ್ಷಾ ಕವಟ ಸಿದ್ಧಾಂತ ಮೇಲೆ ಕೇಳ್ತಾನೆ ರೀ. ಅಂದರೆ ಸೇಫ್ಟಿ ವಾಲ್ ಥಿಯರಿ ಅಂದರೆ ಏನು, ಅದರ ಕಾನ್ಸೆಪ್ಟ್ ಏನು, ಇದ್ರ ಬಗ್ಗೆನೇ ಹೇಳ್ತಾನೆ. ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದೇ ಅಲ್ಲಿ ನಿಮ್ಗೆ ಏನು ಮಾಡ್ತಾನೆ ಕೇಳ್ತಾನೆ ರೀ, ಯಾವುದು ಸರಿ ಯಾವುದು ತಪ್ಪು ಅನ್ನಂಗೆ. ಅರ್ಥ ಆಯ್ತಾ? ಇನ್ನೊಂದು ಗೊತ್ತಿರಬೇಕು ನಿಮ್ಗೆ, ಯಾಕಂದರೆ ಭಾರತೀಯರ ವಿದ್ಯಾವಂತನ ಒಳಗೊಂಡಿರ್ತಕ್ಕಂಥ ಸಂಸ್ಥೆ ಇದು. ಯಾಕಂದ್ರೆ ಅವಾಗ ಬ್ರಿಟಿಷರಿಗೆ ಅಪೋಸ್ ಮಾಡೋರು ಯಾರು, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋರು ಯಾರು, ಧ್ವನಿ ಎತ್ತವ್ರು ಯಾರು, ವಿದ್ಯಾವಂತರೇ, ಎಜುಕೇಟೆಡ್ಗಳೇ. ಹಾಗಾಗಿ ಆ ಎಜುಕೇಟೆಡ್ಗಳಿಗೆ ಒಂದು ಸಂಸ್ಥೆ ಕಟ್ಟಿ ಆ ಸಂಸ್ಥೆನ ನಮಗೆ ಹೆಂಗೆ ಬೇಕು ಹಂಗೆ ತಿರ್ಸ್ಕೊಳ್ಬೇಕಂತೇಳಿ ಬ್ರಿಟಿಷರು ಪ್ಲ್ಯಾನ್ ಮಾಡಿದ್ರು. ಬಟ್ ಅದು ಉಲ್ಟಾ ಆಗ್ತದೆ ಅಂತ ನಾನು ಹೇಳಿದ್ದೀನಿ ಆಲ್ರೆಡಿ. ಅರ್ಥ ಆಯ್ತಾ? ಒನ್ ಟೈಮ್ ಇದಕ್ಕೆ ಹೋಗಿರ್ತಾನೆ ರೀ, ಕಲ್ಕತ್ತಾ ಯೂನಿವರ್ಸಿಟಿಗೆ ವಾರ್ಷಿಕೋತ್ಸವ ನಡೀತಿರ್ತೈತೆ, ಆ್ಯನ್ಯುವಲ್ ಡೇ. ಅಲ್ಲಿ ಗೆಸ್ಟಾಗಿ AOUನ ಕರೆದಿರ್ತಾರೆ. ಹಾಗಾಗಿ ಅಲ್ಲಿ ಅವ್ನು ಏನು ಮಾಡ್ತಾನಂದ್ರಿಗಿನ ಭಾರತೀಯರಿಗೆ ಮನವೊಲಿಸ್ತಾನೆ. ನೀವು ಈ ರೀತಿ ಹೋರಾಟ ಮಾಡಿದರೆ, ಈ ರೀತಿ ಪ್ರಾಂತೀಯ ಮಟ್ಟದಲ್ಲಿ ಸಂಸ್ಥೆಗಳನ್ನು ಹುಟ್ಟಾಕೊಂಡ್ರೆ ನೀವೇನು ಮಾಡೋಕ್ಕಾಗಲ್ಲ. ಬಟ್ ನಿಮ್ಮದೇ ಆಗಿರ್ತಕ್ಕಂಥ ನಿಮಗಾಗಿ ಬೇಕಾಗಿರ್ತಕ್ಕಂಥ ಸಂಸ್ಥೆ ಬೇಕಾಗೈತೆ, ಅದನ್ನು ನಾವು ಹುಟ್ಟಾಕ್ತೇವೆ, ನಾನು ಕೋಪ್ರೇಟ್ ಮಾಡ್ರಿ ಅಂತ ಕೇಳ್ಕೊಳ್ತಾನೆ ರೀ. ಅರ್ಥ ಆಯ್ತಾ? ಹಾಗಾಗಿ ಸಂಸ್ಥೆ ಸ್ಥಾಪನೆ ಆಗುತ್ತೆ. ಆ ಸಂಸ್ಥೆಯ ನಿಯಮ ಪ್ರಕಾರ ಕಾಂಗ್ರೆಸ್ನಲ್ಲಿ ಕೆಲವೊಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ಗಳಿದೇವ್ರಿ, ಗೊತ್ತಿರಬೇಕು ನಿಮ್ಗೆ. ಪ್ರತಿ ವರ್ಷ ಅಧಿವೇಶನ ನಡಿಬೇಕು. ಪ್ರತಿಯೊಬ್ಬ ಅಧ್ಯಕ್ಷ 1 ವರ್ಷದವರೆಗೆ ಏನು ಮಾಡಿರಬೇಕು, ಅಲ್ಲಿ ಆ ಕಾಂಗ್ರೆಸ್ನ ಅಧ್ಯಕ್ಷ ಆಗಬೇಕು. ಅಂದರೆ ಒಂದು ಯಾವ ಚರ್ಚೆ ಮೇಲೆ ಯಾವ ವಿಷಯ ಮೇಲೆ ಚರ್ಚೆ ಮಾಡಬೇಕು ಅದನ್ನು ಬ್ರಿಟಿಷರು ಏನು ನೀಡಿರ್ತಾರೆ, ಅದನ್ನು ಅಡ್ವಾನ್ಸ್ ಏನು ಮಾಡಬೇಕು, ನಾವು ಪ್ರೀಪ್ಲಾನ್ ಆಗಿ ಬಂದಿರಬೇಕು. ಇವೆಲ್ಲ ಅವರು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ರೂಲ್ಸ್ ರೆಗ್ಯುಲೇಷನ್. ಅದು ಬೇಡ ನಮ್ಗೆ IAS ಅಲ್ಲಿ ಬರ್ತಕ್ಕಂಥವು, ಅವೆಲ್ಲ ಕಾಂಗ್ರೆಸ್ನ ರೂಲ್ಸು ರೆಗ್ಯುಲೇಷನ್, ಅವೆಲ್ಲ IAS ಅಲ್ಲಿ ಕೇಳ್ತಕ್ಕಂಥದ್ದು. ಬಟ್ ನಾವೀಗ ESI, PSI, SDA, FDA ಇವ್ರ ಬಗ್ಗೆ ನೋಡೋಣ. ಮುಂದೆ ನಾನು ಹೇಳ್ತೀನಿ, ಬೇಕಾದ್ರೆ ಡೆಪ್ತಾಗಿ ಹೇಳೋಂಥ ಪ್ರಯತ್ನ ಮಾಡ್ತೀನಿ. ಬಟ್ ಇದು ತುಂಬ ಇಂಪಾರ್ಟೆಂಟ್. ಪ್ರಥಮ ಅಧಿವೇಶನ ಬಾಂಬೆಗೆ ನಡೆದದ, ವೆರಿ ಇಂಪಾರ್ಟೆಂಟ್. ಯಾವಾಗ ನಡೆದದ? 1885 ಡಿಸೆಂಬರ್ 28ರಿಂದ 31. ಮೊದಲು ಎಲ್ಲಿ ನಡಿಬೇಕಾಗಿತ್ತು? ಪುನಾದಲ್ಲಿ ನಡಿಬೇಕಾಗಿತ್ತು. ಹಾಗಾದರೆ ಡೆಪ್ತ್ ಕೇಳಿದ್ರೆ ಏನು ಮಾಡ್ತಾರೆ? ಬರೀ ಬಾಂಬೆ ಆದ್ರೆ ಸಾಕಾಗಲ್ಲ. ಬಟ್ ಬಾಂಬೆಯಲ್ಲಿ ಇನ್ನೂ ಡೆಪ್ತ್ ಕೇಳಿದರೆ ಸ್ಥಳ, ಅವಾಗ ನೀವೇನು ಮಾಡಬೇಕು? ತೇಜ್ಪಾಲ್ ಗೋಕುಲ್ದಾಸ್ ಸಂಸ್ಕೃತ್ ಕಾಲೇಜ್ ಅಂತ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಓಕೆ, ತೇಜ್ಪಾಲ್ ಗೋಕುಲ್ದಾಸ್ ಸಂಸ್ಕೃತ್ ಕಾಲೇಜಲ್ಲಿ ನಡೆದಿರ್ತಕ್ಕಂಥ ಸ್ನೇಹಿತರೆ. ಇದರಲ್ಲಿ ಎಷ್ಟು ಜನ ಭಾಗವಹಿಸಿದ್ರು ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. 72 ಜನ ಪ್ರತಿನಿಧಿಗಳು ಏನಾಗಿದ್ರು ಇಲ್ಲಿ ಭಾಗವಹಿಸಿದ್ರು. ನೋಡ್ರಿ, 72 ಜನ ಪ್ರತಿನಿಧಿಗಳು. 72 ಇದ್ದಿದ್ದು ಇದು ಮಿನಿಮಮ್ 8,000 ಏನಾಗ್ತದೆ, ಇದು ಇನ್ಕ್ರೀಸ್ ಆಗ್ತಾ ಹೋಗ್ತೈತೆ ಅನ್ನೋದು ಗೊತ್ತಿರಬೇಕು. 72 ಜನ. 4 ಜನ ನೋಡ್ರಿ, ಇದರಲ್ಲಿ ಈ 72 ಜನದಲ್ಲೇ 4 ಜನ ಕನ್ನಡಿಗರು ಭಾಗವಹಿಸಿದ್ರು. ಕನ್ನಡಿಗರು ನೋಡ್ರಿ, ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಯಾರಂದ್ರಿಗಿನ NG ಚಂದಾವರ್ಕರ್ ಅಂತ ಬರ್ತಾರೆ. ನಾರಾಯಣ್ ಗಣೇಶ್ ಚಂದಾವರ್ಕರ್ ನೋಡ್ರಿ, NG ಚಂದಾವರ್ಕರ್. ಇವ್ರ ಮೇಲೆ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾನೆ. ಯಾಕಂದರೆ ಇವರು ಒಂದು ಅಧಿವೇಶನದ ಅಧ್ಯಕ್ಷತೆ ವಹಿಸ್ಕೋತಾರೆ, ಅಧ್ಯಕ್ಷರಾಗ್ತಾರೆ. ಅದು ಲಾಹೋರ್ ಅಧಿವೇಶನ 1900ರಲ್ಲಿ. ಓಕೆ, ಅದಕ್ಕೆ ತುಂಬ ಇಂಪಾರ್ಟೆಂಟ್. ಇನ್ನು ಶ್ರೀನಿವಾಸ್ ಕೌಸಲಿಗೆ, ನಾರಾಯಣ್ ಭಟ್ ಇವೆಲ್ಲ ಇರ್ತಕ್ಕಂಥವ್ರು. ಒಟ್ಟಿನಲ್ಲಿ ಸಂಖ್ಯೆ ಬಂದಾಗ 4 ಜನ ಅಂತ ಗೊತ್ತಿರಬೇಕು. ಇದಕ್ಕೆ ಸುರೇಂದ್ರನಾಥ್ ಬ್ಯಾನರ್ಜಿಯವರು ಭಾಗವಹಿಸಲಿಲ್ಲ. ಇದೊಂದು ಪ್ರಶ್ನೆ ಕೇಳಿದ್ದ ಒಂದು ಬೇರೆ. ಮೊದಲನೇ ಅಧಿವೇಶನಕ್ಕೆ ಕೆಳಗಿನವರಲ್ಲಿ ಯಾರು ಭಾಗವಹಿಸಲಿಲ್ಲ ಅಂತ ಕೇಳಿದ್ದ. ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಭಾಗವಹಿಸಲಿಲ್ಲ. ಯಾಕಂದರೆ ಯಾವಾಗ 1885ರಾಗ ಈ ಸಭೆ ನಡೀತಾ ಇತ್ತಲ್ಲ, ಅದೇ ವರ್ಷದಲ್ಲಿ 1885ರಲ್ಲಿ ಕಲ್ಕತ್ತಾದಲ್ಲಿ ಏನು ನಡೀತಾ ಇತ್ತಂದ್ರಿಗಿನ IA ಇಂಡಿಯನ್ ಅಸೋಸಿಯೇಷನ್ನ ಒಂದು ಸಭೆ ಕೂಡ ಅವಾಗೆ, ಅಧಿವೇಶನ ಕೂಡ ಅವಾಗೆ ನಡೀತಿತ್ತು. ಹಾಗಾಗಿ ಇಲ್ಲಿ ಬರೋಕ್ಕಾಗಲ್ಲ ಅನ್ನೋದು ನಿಮಗೆ ಗೊತ್ತಿರಬೇಕು. ಈ ಅಧಿವೇಶನದಲ್ಲಿ 9 ರೀತಿಯ ನಿರ್ಣಯಗಳನ್ನು ತಗೋತಾರೆ. ಇನ್ನು ಇಂಪಾರ್ಟೆಂಟ್ ಏನಂದರೆ, ಈ ಒಂದು ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ರು ತುಂಬ ಇಂಪಾರ್ಟೆಂಟ್. ಈ ಮೊದಲ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ರು ಅಂದರೆ WC ಬ್ಯಾನರ್ಜಿ ಅವರಾಗಿದ್ದಾರೆ. WC ಬ್ಯಾನರ್ಜಿ. ಓಕೆ, WC ಬ್ಯಾನರ್ಜಿ. ಇನ್ನು ಮುಂದೆ ಹಲವಾರು ಅಧಿವೇಶನ ನಡೀತೀವ, ಔಟನ್ನು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೋಡೋಣ ನಾವೀಗ. ನೆಕ್ಸ್ಟ್ ನೋಡಿ,
ಇಲ್ಲಿ ನೋಡಿ 1886ರಲ್ಲಿ ನಡೆಯುತ್ತೆ, 1887ರಲ್ಲಿ ನಡೆಯುತ್ತೆ, 1888ರಲ್ಲಿ ನಡೆಯುತ್ತೆ, 88ರಲ್ಲಿ ನಡೆಯುತ್ತೆ, 1889ರಲ್ಲಿ ನಡೆಯುತ್ತೆ. ಇವು ಕ್ರಮವಾಗಿ ಗೊತ್ತಿರಬೇಕು ನಿಮ್ಗೆ. ಯಾಕಂತಂದರೆ ಒಂದೊಂದು ಸಾರಿ ಕ್ರಮವಾಗಿ ಕೇಳ್ತಾರೆ ನೋಡ್ರಿ. ಇಸ್ವೇನ್ ನೋ ಪ್ರಾಬ್ಲಮ್, ಬಟ್ ಅಲ್ಲಿ ಅಧ್ಯಕ್ಷರನ್ನ ನೆನ್ಪಿಟ್ಕೋಬೇಕಲ್ಲಿ. ಇಲ್ಲಿ 1886ರಲ್ಲಿ ಕಲ್ಕತ್ತಾದಲ್ಲಿ ಆಗುತ್ತೆ. ಕಲ್ಕತ್ತಾ ಅಧ್ಯಕ್ಷತೆ ವಹಿಸ್ಕೊಂಡವರು ದಾದಾಬಾಯಿ ನವರೋಜಿ ಅವರು. ದಾದಾ ನವರೋಜಿ ಅವರು ಏನಾದರೂ ಇಲ್ಲಿ ಅಧ್ಯಕ್ಷತೆ ವಹಿಸ್ಕೊಂಡಿದ್ರು. ವಿಶೇಷತೆ ಏನಂದ್ರೆ ಇವರು ಅಧ್ಯಕ್ಷರಾಗಿರ್ತಕ್ಕಂಥ ಮೊದಲ ಪಾರ್ಸಿ ಧರ್ಮದ ವ್ಯಕ್ತಿ. ಇವರು ಪಾರ್ಸಿ ಧರ್ಮದ ವ್ಯಕ್ತಿ ಅನ್ನೋದು ಗೊತ್ತಿರಬೇಕು ವಿಶೇಷತೆ. 1887ರಲ್ಲಿ ಮದ್ರಾಸಲ್ಲಿ ನಡೆಯುತ್ತೆ ಅಧಿವೇಶನ. ಈ ಮದ್ರಾಸಿನ ಅಧಿವೇಶನ ಅಧ್ಯಕ್ಷರು ಯಾರಾಗ್ತಾರಂದರೆ ಬದ್ರುದ್ದೀನ್ ತ್ಯಾಬ್ಜಿ ಅಂತ ಹೇಳ್ಕೇಶಿ ನೋಡಿ. ಬದ್ರುದ್ದೀನ್ ತ್ಯಾಬ್ಜಿ ಇವರು ವಿಶೇಷ ಏನಂದರೆ ಇವರು ಮೊದಲ ಮುಸ್ಲಿಂ ವ್ಯಕ್ತಿ. ಕಾಂಗ್ರೆಸ್ನ ಅಧ್ಯಕ್ಷರಾದ ಮೊದಲ ಮುಸ್ಲಿಂ ವ್ಯಕ್ತಿ ಯಾರಂದ್ರಿಗಿನ ಬದ್ರುದ್ದೀನ್ ತ್ಯಾಬ್ಜಿ. ಇನ್ನು 1888ರಲ್ಲಿ ಅಲಹಾಬಾದಲ್ಲಿ ನಡೆಯುತ್ತೆ. ಅಲಹಾಬಾದ್ ಇಲ್ಲಿ ಯಾರಂದ್ರಿಗಿನ ಒಬ್ಬ ಬ್ರಿಟಿಷ್ ವ್ಯಕ್ತಿ ಜಾರ್ಜ್ ಯೂಲೆ ಅಂತ ಹೇಳ್ಕೇಶಿ. ಜಾರ್ಜ್ ಯೂಲೆ ನೋಡ್ರಿ, ಈ ವ್ಯಕ್ತಿ ಇಲ್ಲಿ ಅಧ್ಯಕ್ಷತೆ ವಹಿಸ್ಕೊಂಡಿರ್ತಕ್ಕಂಥದ್ದು. ಈ ವಿಶೇಷತೆ ಏನಂದ್ರೆ ಇವನು ಅಧ್ಯಕ್ಷತೆ ವಹಿಸ್ಕೊಂಡಿರ್ತಕ್ಕಂಥ ಮೊದಲ ಬ್ರಿಟಿಷ್ ವ್ಯಕ್ತಿ. ಇವನು ಕಾಂಗ್ರೆಸ್ನ ಅಧ್ಯಕ್ಷನಾದ ಮೊದಲ ಬ್ರಿಟಿಷ್ ವ್ಯಕ್ತಿ ಯಾರಂದ್ರಿಗಿನ ಈ ಒಂದು ಜಾರ್ಜ್ ಯೂಲೆ ಅನ್ನೋದು ಗೊತ್ತಿರಬೇಕು. ಇನ್ನು 1889ರಲ್ಲಿ ಬಾಂಬೆಯಲ್ಲಿ ನಡೀತು. ಇಲ್ಲಿ ವೆಡ್ಡರ್ನ್ ಬರ್ನ್ ಅಂತ ಹೇಳ್ಕೇಶಿ ವೆಡ್ಡರ್ನ್ ಬರ್ನ್ ಅನ್ನೋರು ಅಧ್ಯಕ್ಷತೆ ವಹಿಸ್ಕೊಂಡಿದ್ರು. ವಿಶೇಷತೆ ಏನೂ ಇಲ್ಲ. ಇಲ್ಲಿ 1889 ಜನ ಏನಾಗಿದ್ರು ಇಲ್ಲಿ ಪಾಲ್ಗೊಂಡಿದ್ರು ಅನ್ನೋದು ಗೊತ್ತಿರಬೇಕು. ಇನ್ನು ಮೊದಲ ಅಧಿವೇಶನದ ವಿಶೇಷತೆ ಏನಂದ್ರೆ ಈ ಅಧಿವೇಶನದಲ್ಲಿ ಈ IA ಇಂಡಿಯನ್ ಅಸೋಸಿಯೇಷನ್ ಸಂಘಟನೆ ಏನೈತಲ್ಲ, ಸುರೇಂದ್ರನಾಥ್ ಬ್ಯಾನರ್ಜಿ ಅವರ ಸಂಘಟನೆ ಅಥವಾ ಸಂಸ್ಥೆ, ಅದು ಕಾಂಗ್ರೆಸ್ನಲ್ಲಿ ಬಂದು ವಿಲೀನವಾಯಿತು ಅಂತ ಗೊತ್ತಿರಬೇಕು. ಓಕೆ, ಇನ್ನು ಮುಂದೆ ಹಿಂಗೆ ಅಧಿವೇಶನ ನಡ್ತಾ ಹೋಗ್ತವೆ. ಇನ್ನು 1890ರಲ್ಲಿ ಕೂಡ ಅಧಿವೇಶನ ಆಗುತ್ತೆ. 1890ರಲ್ಲಿ ಕಲ್ಕತ್ತಾದಲ್ಲಿ ಆಗುತ್ತೆ ನೋಡ್ರಿ. ಕಲ್ಕತ್ತಾ ಇಲ್ಲಿ ಅಧ್ಯಕ್ಷರು ಫಿರೋಜ್ ಶಾ ಮೆಹ್ತಾ ಅವರು ವಹಿಸ್ಕೊಂಡಿರ್ತಾರೆ. ವಿಶೇಷತೆ ಏನು ಅಂತಂದರೆ ಇಲ್ಲಿ ನೋಡೋದಾದರೆ ಕದಂಬಿನಿ ಗಂಗೋಲಿ ಇವರು ಭಾಗವಹಿಸಿ ಭಾಷಣ ಮಾಡ್ತಾರೆ. ಇವರು ಫಸ್ಟ್ ಗ್ರ್ಯಾಜುಯೇಟ್ರಿ. ಇವರು ಮೊದಲ ಪದವೀಧರೆ, ಭಾರತದ ಮೊದಲ ಪದವೀಧರೆ ಯಾರಂದ್ರೆ ಕದಂಬಿನಿ ಗಂಗೂಲಿ. ಕಾಂಗ್ರೆಸ್ಸಿನ ಅಧಿವೇಶನದಲ್ಲಿ ಭಾಷಣ ಮಾಡಿದ ಮೊದಲ ಮಹಿಳೆ ನೋಡಿ. ಓಕೆ, ಇನ್ನು ಮುಂದೆ 1800 ಮತ್ತೆ ನೋಡೋದಾದ್ರೆ 1896ಕ್ಕೆ ಹೋಗೋಣ. ಇಂಪಾರ್ಟೆಂಟ್ ಐತೆ. 1896ರಲ್ಲಿ ಏನಪ್ಪ ಅಂತಂದ್ರೆ ಕಲ್ಕತ್ತಾದಲ್ಲಿ ನಡೆಯುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಕಲ್ಕತ್ತಾ ಇಲ್ಲಿ ವಿಶೇಷತೆ ಏನಂತಂದ್ರೆ ಇಲ್ಲಿ ಅಧ್ಯಕ್ಷತೆ ವಹಿಸ್ಕೊಂಡವ್ರು ಯಾರಂದ್ರೆ ರೆಹಮತ್ ಉಲ್ಲಾ ಸಹಾನಿ ಅವರು ಅಧ್ಯಕ್ಷರಾಗಿದ್ದರು. ವಿಶೇಷತೆ ಏನಂದರೆ ಇಲ್ಲಿ ವಂದೇ ಮಾತರಂ ಗೀತೆನ ಆಡಲಾಯಿತು ನೋಡ್ರಿ. ವಂದೇ ಮಾತರಂ ಗೀತೆನ ಆಡಲಾಯಿತು. ರವೀಂದ್ರನಾಥ್ ಟ್ಯಾಗೋರ್ ಅವರು ಆಡ್ತಾರೆ. ಬಟ್ ಈ ಗೀತೆಯ ರಚನಾಕಾರ ಯಾರಂದ್ರಿಗಿನ ಬಂಕಿಮ್ ಚಂದ್ರ ಚಟರ್ಜಿ ಅವರು. ಈ ಗೀತೆಯನ್ನು ಎಲ್ಲಿಂದ ಆಯ್ದುಕೊಳ್ಳಲಾಗಿದೆ, ಯಾವ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ, ಎಕ್ಸಾಮಲ್ಲಿ ಹಲವಾರು ಬಾರಿ ಕೇಳಿನ. ಆನಂದ್ ಮಠ ಎಂಬ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ ಅಂತ ಗೊತ್ತಿರಬೇಕು. ಯಾವ ಅಧಿವೇಶನದಲ್ಲಿ ಆಡಲಾಯಿತು ಅಂದ್ರೆ ಕಲ್ಕತ್ತಾ ಅಧಿವೇಶನದಲ್ಲಿ. ಎಷ್ಟರಲ್ಲಿ? 1896ರಲ್ಲಿ ಅನ್ನೋದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಇನ್ನು ನೇರವಾಗಿ ಮತ್ತೆ ಮುಂದೆ ನೋಡೋಣ. 1900ರಲ್ಲಿ ಲಾಹೋರಲ್ಲಿ ಅಧಿವೇಶನ ಆಗುತ್ತೆ. ಹಾಗಾದರೆ ಈ ಲಾಹೋರ್ ನಡೆದಿರ್ತಕ್ಕಂಥ ಅಧಿವೇಶನದ ಅಧ್ಯಕ್ಷತೆ ಯಾರಾಗಿದ್ದರು ಅಂತಂದ್ರಿಗಿನ NG ಚಂದಾವಾರ್ಕರ್ ನೋಡ್ರಿ. NG ಚಂದಾವಾರ್ಕರ್ ಅವರು ಅಧ್ಯಕ್ಷರಾಗಿದ್ದರು. ವಿಶೇಷತೆ ಏನಂದ್ರೆ ಅಧ್ಯಕ್ಷರಾದ ಏಕೈಕ ಕನ್ನಡಿಗ ನೋಡ್ರಿ. ಇವರು ಕನ್ನಡಿಗ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಇದಾದ ನಂತರ 1901ರಲ್ಲಿ ಕಲ್ಕತ್ತಾದಲ್ಲಿ ಆಗುತ್ತೆ ಅಧಿವೇಶನ. ಕಲ್ಕತ್ತಾ ಇಲ್ಲಿ ಅಧ್ಯಕ್ಷರು ದೀನ್ ಶಾ ವಾಚಾ ಅಧ್ಯಕ್ಷತೆ ವಹಿಸ್ಕೊಂಡಿರ್ತಾರೆ. ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ಗಾಂಧೀಜಿ ಅವರು ಮೊದಲ ಬಾರಿಗೆ ಭಾಗವಹಿಸಿದರು. ಇದು ಪ್ರಶ್ನೆ ಆಗ್ಬೋದು ಸ್ನೇಹಿತರೆ. ಗಾಂಧೀಜಿ ಭಾಗವಹಿಸಿದ ಮೊದಲ ಅಧಿವೇಶನ ಯಾವುದು ಅಂತಂದ್ರೆ 1901ರ ಕಲ್ಕತ್ತಾ ಅಧಿವೇಶನ. ಇವರು ದಕ್ಷಿಣ ಆಫ್ರಿಕಾದಿಂದ ಬಂದು ಭಾಗವಹಿಸಿರ್ತಕ್ಕಂಥ ಸ್ನೇಹಿತರು. ಓಕೆ, ಇನ್ನು ಅದಾದ ನಂತರ ನಾವು 1905ರ ವಿಶೇಷತೆ ಏನಂದ್ರಿಗಿನ ಬನಾರಸ್ಸಲ್ಲಿ ನಡೆಯುತ್ತೆ. ಬನಾರಸ್ ಇಲ್ಲಿ ಅಧ್ಯಕ್ಷತೆ ಯಾರಾಗಿದ್ದರು ಅಂದ್ರಿಗಿನ GK ಗೋಖಲೆ ಅವರು ಅಧ್ಯಕ್ಷತೆ ವಹಿಸ್ಕೊಂಡಿದ್ದರು. GK ಗೋಖಲೆ ಇಲ್ಲಿ ಈ ಒಂದು ಸ್ವದೇಶಿ ಚಳವಳಿಗೆ ನಿರ್ಣಯವನ್ನು ತಗೊಳ್ಳಲಾಗ್ತದೆ. ಸ್ವದೇಶಿ
ಚಳವಳಿ, ಸ್ವದೇಶಿ ಚಳವಳಿಗೆ ನಿರ್ಣಯವನ್ನು ತೆಗೆದುಕೊಳ್ಳಲಾಯಿತು ಅಂತ ನಿಮಗೆ ಗೊತ್ತಿರಬೇಕು. ಇಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿ. ಇನ್ನು ಮುಂದೆ ನೋಡೋಣ. ನೆಕ್ಸ್ಟು 1906ರಲ್ಲಿ ಕಲ್ಕತ್ತಾದಲ್ಲಿ ಅಧಿವೇಶನ ಆಗುತ್ತೆ. ಕಲ್ಕತ್ತಾ, ಓಕೆ. ಇಲ್ಲಿ ಅಧ್ಯಕ್ಷರು ನವರೋಜಿ ಅವರು, ದಾದಾಬಾಯಿ ನವರೋಜಿ ಅವರು. ಇಲ್ಲಿ ವಿಶೇಷತೆ ಏನಂತಂದರೆ, ಈ ಅಧಿವೇಶನದ ವಿಶೇಷತೆ ಏನಂದರೆ, ದಾದಾಬಾಯಿ ನವರೋಜಿ ಅವರು ಮೊದಲ ಬಾರಿಗೆ ಈ ಆರ್ಥಿಕ ಸ್ರವಿಕೆಯನ್ನು ಪ್ರಕಟ ಮಾಡಿದರು. ನೋಡ್ರಿ, ಆರ್ಥಿಕ ಸ್ರವಿಕೆಯನ್ನು ಏನು ಮಾಡಿದರು ಇವರು? ಪ್ರಕಟ ಮಾಡಿದರು. ಓಕೆ, ಅಂದರೆ ಬ್ರಿಟಿಷರು ಭಾರತ ಸಂಪತ್ತನ್ನು ಯಾವ ರೀತಿ ಕೊಳ್ಳೆ ಹೊಡಿತಾ ಇದ್ದಾರೆ ಅನ್ನೋದನ್ನು ಇವರು ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಇಲ್ಲಿ ಸ್ವರಾಜ್ಯ ಎಂಬ ಪದ ಕೂಡ ಏನಾಗುತ್ತೆ? ಬಳಕೆ ಆಗುತ್ತೆ. ನೋಡ್ರಿ, ಸ್ವರಾಜ್ಯ ಎಂಬ ಪದ ಉಲ್ಲೇಖ ಆಗಿದ್ದು ಇದೇ ಅಧಿವೇಶನದಲ್ಲಿ. ಇಷ್ಟು ನಿಮಗೆ ಗೊತ್ತಿರಬೇಕು. ಇನ್ನು 1907 ತುಂಬ ಇಂಪಾರ್ಟೆಂಟ್, ಇದ್ರ ಬಗ್ಗೆ ಪ್ರತ್ಯೇಕವಾಗಿ ಮಾತಾಡ್ತೀನಿ. ಇಲ್ಲಿ ಸೂರತ್ತಲ್ಲಿ ಅಧಿವೇಶನ ನಡೆಯುತ್ತೆ. ಸೂರತ್ತು, ಇಲ್ಲಿ ಅಧ್ಯಕ್ಷರು ರಾಸ್ ಬಿಹಾರಿ ಅವರು ಅಧ್ಯಕ್ಷತೆ ವಹಿಸ್ಕೊಂಡಿದ್ದರು. ಬಟ್ ಇಲ್ಲಿ ಕಾಂಗ್ರೆಸ್ ಅನ್ನೋದು ಏನಾಗುತ್ತೆ? ಇಬ್ಬಾಗ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಕಾಂಗ್ರೆಸ್ ಇಬ್ಬಾಗ ಸ್ನೇಹಿತರೆ. ಅದಾದ ನಂತರ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ, ಸಪ್ರೇಟ್ ಮಾತಾಡ್ತೀನಿ. ಸೂರತ್ ಸ್ಪ್ಲಿಟ್ ಬಗ್ಗೆ ನಾನು ಮಾತಾಡ್ತೀನಿ. ಬಟ್ ಈಗ ಇಷ್ಟೇ ಅಧಿವೇಶನ ಬಗ್ಗೆ ಅಷ್ಟೇ, ಯಾರು ಎಲ್ಲಿ ಏನು ವಿಶೇಷ ಅಷ್ಟೇ ತಿಳ್ಕೊರಿ. ಅದಾದ ನಂತರ ನೇರವಾಗಿ ನಾವು 1911ಕ್ಕೆ ಹೋಗೋಣ. 1911ರಲ್ಲಿ ಕಲ್ಕತ್ತಾದಲ್ಲಿ ನಡೀತೆ ಸ್ನೇಹಿತರೆ. ಕಲ್ಕತ್ತಾ, ಇಲ್ಲಿ ಅಧ್ಯಕ್ಷತೆ ವಹಿಸ್ಕೊಂಡವರು ಯಾರಂದ್ರೆ ಬಿ ಎನ್ ದರ್ ಅಧ್ಯಕ್ಷತೆ ವಹಿಸ್ಕೊಂಡಿರ್ತಾರೆ. ಇನ್ನು ಇಲ್ಲಿ ವಿಶೇಷತೆ ಏನು ಅಂದ್ರೆಗಿನ ಇಲ್ಲಿ ರಾಷ್ಟ್ರಗೀತೆಯನ್ನು ಆಡಲಾಯಿತು ಸ್ನೇಹಿತರೆ. ರಾಷ್ಟ್ರಗೀತೆ, ಜನಗಣ ಮನ ಅಧಿನಾಯಕ ಜಯ ಏನಾಡ್ತಾರೆ ಸ್ಕೂಲ್ ಲೈಫಲ್ಲಿ ಏನಾಡಿವಲ್ಲ ಅದು ಈಗೂ ಕೂಡ ಆಡ್ತೀವಿ. ಆ ಗೀತೆಯನ್ನು ಆಡಿದವ್ರು ಯಾರಂದ್ರಿಗಿನ ಈ ಸರಳಾದೇವಿ ಅಂತ ಗೊತ್ತಿರಬೇಕು. ಚೌಧುರಾಣಿ ಸರಳಾದೇವಿ ಅವರು ಏನು ಮಾಡಿದರು? ಆಡಿದರು. ಇದನ್ನು ಈ ಗೀತೆಯನ್ನು ಬರೆದವ್ರು ಯಾರಂದ್ರಿಗಿನ ರವೀಂದ್ರನಾಥ್ ಟ್ಯಾಗೋರ್ ಅವರು, ಗುರುದೇವ ಅಂತ ಏನು ಕರಿತೀವಲ್ಲ ಅವರು ಬರೆದಿರತಕ್ಕಂಥ ಸ್ನೇಹಿತರು. ಓಕೆ, ಇಷ್ಟು ನಿಮಗೆ ಗೊತ್ತಿರಲಿ. ಇನ್ನು ಮುಂದೆ ನೋಡೋದಾದರೆ 1911 ಆಯಿತಾ. 1917ಕ್ಕೆ ಹೋಗೋಣ. ಇಂಪಾರ್ಟೆಂಟ್ ಇರತಕ್ಕಂಥದ್ದು 1917ರಲ್ಲಿ ಕಲ್ಕತ್ತಾದಲ್ಲಿ ಆಗುತ್ತೆ ಅಧಿವೇಶನ. ಇದು ತುಂಬ ಇಂಪಾರ್ಟೆಂಟ್. ಅಧ್ಯಕ್ಷತೆ ವಹಿಸ್ಕೊಂಡವ್ರು ಯಾರಂದರೆ ಆನಿ ಬೆಸೆಂಟ್. ನೋಡ್ರಿ, ಆನಿ ಬೆಸೆಂಟ್ ಅವರು ಅಧ್ಯಕ್ಷತೆ ವಹಿಸ್ಕೊಂಡ್ರು. ಇನ್ನು ವಿಶೇಷ ಏನಂದ್ರಿಗಿನ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷರಾದ ಮೊದಲ ಮಹಿಳೆ. ನೋಡ್ರಿ, ಮೊದಲ ಮಹಿಳೆ. ಈಗಿನ ದೇಶ ಬಂದುಬಿಟ್ಟು ಐರ್ಲೆಂಡ್ ಇವ್ರದ್ದು. ಓಕೆ, ನೆಕ್ಸ್ಟ್ 1924 ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಕೂಡ ಪ್ರತ್ಯೇಕವಾಗಿ ಮಾತಾಡ್ತೇನೆ. ಬೆಳಗಾವಿ ಅಧಿವೇಶನ ಇದರ ಅಧ್ಯಕ್ಷತೆ ವಹಿಸ್ಕೊಂಡವ್ರು ಯಾರಂದ್ರಿಗಿನ ಗಾಂಧೀಜಿ ಅವರು. ನೋಡ್ರಿ, ಗಾಂಧೀಜಿಯವರು ವಹಿಸ್ಕೋತಾರೆ. ಇದು 39ನೇ ಅಧಿವೇಶನ ಆಗಿರುತ್ತೆ ಸ್ನೇಹಿತರೆ. ಓಕೆ, ಒಂದು ವರ್ಷಕ್ಕೆ ಒಂದೇ ಅಂತ ಕನ್ಸಿಡರ್ ಮಾಡೋದಾದರೆ 39ನೇ ಅಧಿವೇಶನ. ಇನ್ನು 2 ನಡೆದಿದ್ದವು ಕೂಡ ಅದನ್ನು ಕನ್ಸಿಡರ್ ಮಾಡಿದರೆ 42 ಆಗುತ್ತೆ ಇದು. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಇಲ್ಲಿ ತುಂಬ ಅಧಿವೇಶನಗಳಾಗ್ತವೆ. ಇದನ್ನು ಮಿನಿ ಸೆಷನ್ ಅಂತ ಕರಿತಿರೋದನ್ನು, ಮಿನಿ ಸೆಷನ್. ಇದ್ರ ಬಗ್ಗೆ ನಾನು ಸಪ್ರೇಟ್ ಮಾತಾಡ್ತೇನೆ. ಇದನ್ನು ಆಮೇಲೆ ನೋಡೋಣ. ಯಾಕೆ ಅಂದರೆ ಇಲ್ಲಿ ಗಾಂಧೀಜಿ ಭಾಷಣವನ್ನು ಯಾರೋ ಭಾಷಣ ತರಿಸಿದರು, ಇಲ್ಲಿ ಯಾವ್ಯಾವ ಸಭೆಗಳು ನಡೆದವು, ಯಾರ್ಯಾರ ನೇತೃತ್ವದಲ್ಲಿ ನಡೆದವು, ಇಲ್ಲಿ ಸ್ಟೇಜ್ ಯಾವ ರೀತಿ ಇತ್ತು, ಅದೆಲ್ಲವನ್ನು ನಾವು ಆಮೇಲೆ ಒಂದು ಸಪ್ರೇಟ್ ಕ್ಲಾಸಲ್ಲಿ ಚರ್ಚೆ ಮಾಡೋಣ. ಇದಾದ ನಂತರ 1925ರಲ್ಲಿ ಕಾನ್ಪುರದಲ್ಲಿ ನಡೆಯುತ್ತೆ. ಈ ಕಾನ್ಪುರದಲ್ಲಿ ಅಧ್ಯಕ್ಷತೆ ಯಾರು ವಹಿಸ್ಕೊಂಡ್ರು ಅಂದ್ರಿಗಿನ ಎಸ್ ನಾಯ್ಡು, ಅಂದರೆ ಸರೋಜಿನಿ ನಾಯ್ಡು. ಓಕೆ, ಭಾರತದ ಕೋಗಿಲೆ, ಕುಹು ಕೋಗಿಲೆ. ಓಕೆ, ನೋಡ್ರಿ, ಇನ್ನು ವಿಶೇಷತೆ ಏನಂದ್ರೆ ಭಾರತೀಯ ಮೊದಲ ಮಹಿಳೆ. ನೋಡ್ರಿ, ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಭಾರತೀಯ ಮೊದಲ ಮಹಿಳೆ ಯಾರು ಅಂದ್ರಿಗಿನ ಸರೋಜಿನಿ ನಾಯ್ಡು ಅಂತ ನೀವು ಹೇಳಬೇಕಾಗತ್ತೆ ಸ್ನೇಹಿತರೆ. ಓಕೆ, ಇದಾದ ನಂತರ ನೇರವಾಗಿ ನಾವು ಮತ್ತೆ 1931ಕ್ಕೆ ಹೋಗೋಣ. ಇಂಪಾರ್ಟೆಂಟ್ ಇದು ಅಷ್ಟೇ ನೋಡೋಣ. 1931ರಲ್ಲಿ ಕರಾಚಿಯಲ್ಲಿ ಅಧಿವೇಶನ ಆಗುತ್ತೆ. ಕರಾಚಿ, ಇಲ್ಲಿ ಅಧ್ಯಕ್ಷರು ಯಾರು ಅಂದ್ರಿಗಿನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಇಲ್ಲಿ ವಿಶೇಷತೆ ಏನು ಅಂತಂದ್ರಿಗಿನ ಇಲ್ಲಿ ಗಾಂಧಿ ವಿರಿವಿನ ಒಪ್ಪಂದಕ್ಕೆ ಏನಾಯಿತು? ಅಂಗೀಕಾರ ಮಾಡಲಾಯಿತು. ಮತ್ತು ಮೂಲಭೂತ ಹಕ್ಕುಗಳ ನಿರ್ಣಯ ಕೂಡ ಆಯಿತು. ಈ ಮೂಲಭೂತ ಹಕ್ಕುಗಳ ನಿರ್ಣಯವನ್ನು ಮಂಡಿಸಲಾಯಿತು. ಈ ಮೂಲಭೂತ ಹಕ್ಕುಗಳನ್ನು ರಚನೆ ಮಾಡಿದವರು ಜವಾಹರ್ಲಾಲ್ ನೆಹರು ಅನ್ನೋದು ಕೂಡ ಗೊತ್ತಿರಬೇಕು. ಓಕೆ, ಇಷ್ಟು ಈ ಅಧಿವೇಶನದ ವಿಶೇಷತೆ. ಇನ್ನೂ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಇದಾವೆ, ಔಟ್ರನ್ನ ಸ್ವಲ್ಪ ಹೇಳಿ ಏನು ಮಾಡೋಣ, ಇದನ್ನು ಎಂಡ್ ಮಾಡೋಣ ಸ್ನೇಹಿತರೆ. ನೋಡಿ, ನೆಕ್ಸ್ಟು 1937ಕ್ಕೆ ಹೋಗೋಣ. 37 ಅಂದರೆ ಫೈಜಾಬಾದಲ್ಲಿ ಆಗುತ್ತೆ ಅಧಿವೇಶನ. ಇದು ತುಂಬ ವಿಶೇಷತೆ. ಯಾಕೆ ವಿಶೇಷತೆ ಹೊಂದಿದೆ ಅಂತಂದ್ರೆ ಇದು ಅಧ್ಯಕ್ಷತೆ ವಹಿಸ್ಕೊಂಡವರು ಜವಾಹರ್ಲಾಲ್ ನೆಹರು. ಬಟ್ ಇದ್ರ ವಿಶೇಷತೆ ಏನಂದ್ರೆ ಇದು ಹಳ್ಳಿಯಲ್ಲಿ ನಡೆದಿರ್ತಕ್ಕಂಥ
ಏಕೈಕ ಅಧಿವೇಶನ. ಎಲ್ಲ ಅಧಿವೇಶನಗಳು ಪಟ್ಟಣಗಳಲ್ಲಿ ಸಿಟಿಗಳಲ್ಲಿ ನಡೆದರೆ ಇದು ಫೈಜಾಬಾದ್ ಅನ್ನುವಂಥ ಒಂದು ಹಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಸ್ನೇಹಿತರೆ. ಓಕೆ, ಇದನ್ನು ಅಧ್ಯಕ್ಷತೆ ವಹಿಸ್ಕೊಂಡವ್ರು ಯಾರು? ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು ವಿಶೇಷತೆ ಏನಂದ್ರಿಗಿನ ಅತಿ ಹೆಚ್ಚು ಬಾರಿ ಕಾಂಗ್ರೆಸ್ನ ಅಧ್ಯಕ್ಷರಾದವರು ಯಾರಂದ್ರಿಗಿನ ಜವಾಹರ್ಲಾಲ್ ನೆಹರು ಸ್ನೇಹಿತರೆ. ಅದಾದ ನಂತರ 1938 ಹರಿಪೂರ್ ಅಧಿವೇಶನದ ಅಧ್ಯಕ್ಷತೆ ವಹಿಸ್ಕೊಂಡವ್ರು ಯಾರಂದ್ರಿಗಿನ ಸುಭಾಷ್ ಚಂದ್ರ ಬೋಸ್, SC ಬೋಸ್ ಅವರು ಗೊತ್ತಿರಬೇಕು ನಿಮ್ಗೆ. ಓಕೆ, ಸುಭಾಷ್ ಚಂದ್ರ ಬೋಸ್ ಅವರು. ಇನ್ನು 1939ರಲ್ಲಿ ಅಧಿವೇಶನ ಆಗುತ್ತೆ ತ್ರಿಪುರಾದಲ್ಲಿ, ಮಧ್ಯಪ್ರದೇಶದ ತ್ರಿಪುರ ಅಥವಾ ತ್ರಿಪುರಿ. ಇನ್ನು ಇಲ್ಲಿ ಅಧ್ಯಕ್ಷರಾದವರು ಯಾರಂದ್ರಿಗಿನ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತ ಗೊತ್ತಿರಬೇಕು. ಆ್ಯಕ್ಚುಲಿ ಇದನ್ನು ತ್ರಿಪುರ ಬಿಕ್ಕಟ್ಟು ಅಂತ ಕರೀತಾರೆ. ಆ್ಯಕ್ಚುಲಿ ಮೊದಲ ಬಾರಿಗೆ ಎಲೆಕ್ಟ್ ಆದವರು ಸುಭಾಷ್ ಚಂದ್ರ ಬೋಸ್ ಅವರು. ಆ ನಂತರ ಇಲ್ಲಿ ಎಲೆಕ್ಷನ್ ಆಗ್ತದೆ ಸುಭಾಷ್ ಚಂದ್ರ ಬೋಸ್ ಅವರಿಗೆ, ಪಟ್ಟಾಭಿ ಸೀತಾರಾಮಯ್ಯ ಅವರಿಗೆ. ಇನ್ನು ಅಲ್ಲಿ ಎಲೆಕ್ಟ್ ಆದ ನಂತರ ಗೆದ್ದ ನಂತರ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಮತ್ತು ಗಾಂಧೀಜಿ ಅವರಿಗೆ ಏನಾಯಿತು, ಭಿನ್ನಾಭಿಪ್ರಾಯ ಆಯಿತು. ಆ ಭಿನ್ನಾಭಿಪ್ರಾಯದಿಂದ ಸುಭಾಷ್ ಚಂದ್ರ ಬೋಸ್ ಅವರು ಈ ತ್ರಿಪುರ ಅಧ್ಯಕ್ಷತೆಗೆ ಏನು ವಹಿಸ್ಕೊಂಡಿದ್ರಲ್ಲ, ಕಾಂಗ್ರೆಸ್ ಅಧ್ಯಕ್ಷತೆಗೆ ಏನಿದ್ರಲ್ಲ, ಆ ಅಧ್ಯಕ್ಷತೆಗೆ ಏನು ಮಾಡಿದ್ರು, ರಾಜೀನಾಮೆ ಕೊಟ್ಟು 1939ರಲ್ಲಿ ಫಾರ್ವರ್ಡ್ ಬ್ಲಾಕ್ ಸಂಸ್ಥೆ ಏನು ಮಾಡಿ ಸ್ಥಾಪನೆ ಮಾಡಿದರು ಅಂತ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಇನ್ನು ಪಟ್ಟಾಭಿ ಸೀತಾರಾಮಯ್ಯ ಇಲ್ಲಿ ಗೋಳೋ ಅಂತ ಅಳ್ತಾನೆ ಸುಭಾಷ್ ಚಂದ್ರ ಬೋಸ್ ಅವರು ವಿರುದ್ಧ ಸೋತು. ಆವಾಗ ಗಾಂಧೀಜಿಯವರು ನಿನ್ನ ಸೋಲಲ್ಲ, ಇದು ನನ್ನ ಸೋಲು, ಅದು ಅವನ ಸೋಲಲ್ಲ, ಇದು ನನ್ನ ಸೋಲು ಅಂತೇಳಿಗೆ ಅವನಿಗೆ ಸಮಾಧಾನ ಪಡಿಸ್ತಾರೆ ಅಂತ ಗೊತ್ತಿರಬೇಕು. ಬಟ್ ಇಲ್ಲಿ ಎಲೆಕ್ಷನ್ ಯಾಕೆ ನಡೀತೇವೆ ಅಂದರೆ ಸುಭಾಷ್ ಚಂದ್ರ ಬೋಸ್ ಅವರು 1939ರ ಅಧಿವೇಶನ ಅಧ್ಯಕ್ಷತೆ ಆಗೋದು ಬೇಡ ಆಗಿರುತ್ತೆ. ಯಾರಿಗೆ? ಗಾಂಧೀಜಿಯವರಿಗೆ. ಯಾಕೆ ಬೇಡ ಆಗಿರುತ್ತೆ ಅಂದ್ರಿಗಿನ ಗಾಂಧೀಜಿ ಫಾಲೋವರ್ಸ್ ಎಲ್ಲ ಒಂದೇ ವರ್ಷದಲ್ಲಿ ಸುಭಾಷ್ ಚಂದ್ರ ಅವರು ಫಾಲೋವರ್ಸ್ ಆಗಿಬಿಟ್ಟಿರ್ತಾರೆ. ಹಾಗಾಗಿ ಇದು ಅವರ ಇಂಟೆನ್ಷನ್. ಓಕೆ, ಆನಂತರ 1940ರಲ್ಲಿ ಅಧಿವೇಶನ ಆಗುತ್ತೆ ರಾಮ್ಗಢ. ಈ ರಾಮ್ಗಢದಲ್ಲಿ ಆಗುತ್ತೆ. ಇದರ ಅಧ್ಯಕ್ಷತೆ ವಹಿಸ್ಕೊಂಡ್ರು ಯಾರಂದ್ರಿಗಿನ ಮೌಲಾನ್ ಆಜಾದ್ ಅಂತ ಗೊತ್ತಿರಬೇಕು. ನೇರವಾದಂಥ ಪ್ರಶ್ನೆ ಬರ್ತವೆ ಸ್ನೇಹಿತರೆ. ಕಾಂಗ್ರೆಸ್ನ ಅತಿ ಕಿರಿಯ ವ್ಯಕ್ತಿ ಯಾರಪ್ಪ ಅಂತವ್ರಿಗಿನ ಅಧ್ಯಕ್ಷರಾದ ಕಿರಿಯ ವ್ಯಕ್ತಿ ಯಾರನ್ನು ಮೌಲಾನ್ ಆಜಾದ್ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಇನ್ನೂ ಒಂದು 3 ಇದಾವೆ, ಔಟ್ರೂ ಕೂಡ ನೋಡಿಬಿಡೋಣ. ಇಷ್ಟು ನೋಡಿವಂತ. ಓಕೆ, ಹಾಗಾದರೆ ಯಾರ್ಯಾರು ನನ್ನ ಕ್ಲಾಸು ನಿಮ್ಗೆ ಲೈಕ್ ಆಗ್ತದಲ್ಲ, ಇಷ್ಟ ಆಗ್ತದಲ್ಲ, ಅವರು ಲೈಕ್ ಬಟನ್ ಪ್ರೆಸ್ ಮಾಡೋದ್ರ ಮುಖಾಂತರ ನಮಗೆ ಸ್ವಲ್ಪ ಪ್ರೋತ್ಸಾಹ ಕೊಡಬೇಕಾಗಿ ವಿನಂತಿ. ನೆಕ್ಸ್ಟ್ ನೋಡ್ರಿ, 1940ರಿಂದ 45ರವರೆಗೆ ಕಾಂಗ್ರೆಸ್ನ ಅಧಿವೇಶನ ನಡೆಯಲ್ಲ. ನಾನು ಮೊದಲೇ ಹೇಳಿನಿ. ಯಾಕಂದ್ರೆ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತಂದ್ರೆ ದೇಶದ್ರೋಹಿ ಸಂಘ ಅಂತೇಳಿ ಘೋಷಣೆ ಮಾಡುತ್ತೆ, ಬಹಿಷ್ಕೃತ ಸಂಸ್ಥೆ ಅಂತೇಳಿ. ಹಾಗಾದ್ರೆ ಅಧಿವೇಶನ ಯಾವಾಗ ಸ್ಟಾರ್ಟ್ ಆದವು ಮತ್ತಂತಂದರೆ 1946 ಆಗುತ್ತೆ. JB ಕೃಪಲಾನಿ ಅವರು ಅಧ್ಯಕ್ಷತೆ ವಹಿಸ್ಕೋತಾರೆ. JB ಕೃಪಲಾನಿ. ಇದು ವಿಶೇಷತೆ ಅಂದರೆ ಮೀರತ್ತಲ್ಲಿ ನಡೆದ ಮೀರತ್. ಓಕೆ, ಇನ್ನು ಸ್ವತಂತ್ರ ಪೂರ್ವದಲ್ಲಿ ನಡೆದಿರ್ತಕ್ಕಂಥ ಅಧಿವೇಶನ ನೋಡ್ರಿ. ಇನ್ನು ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಕೇಳಿದಾರ, ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಕಾಂಗ್ರೆಸ್ನ ಅಧ್ಯಕ್ಷರು ಯಾರಾಗಿದ್ದರು ಅಂತ ಕೇಳ್ಯಾರ. ಕಾಂಗ್ರೆಸ್ನ ಅಧ್ಯಕ್ಷರು JB ಕೃಪಲಾನಿ ಅವರು ಆಗಿದ್ದರು ಅಂತ ಗೊತ್ತಿರಬೇಕು. 1947ನಲ್ಲಿ ಏನಾಯಿತು ಅಂದ್ರಿಗಿನ ಬಾಬು ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ ದೆಹಲಿಯಲ್ಲಿ ಆಗುತ್ತೆ. ರಾಜೇಂದ್ರ ಪ್ರಸಾದ್ ಇವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಇನ್ನು ಗೊತ್ತಿರಬೇಕು, ಸ್ವತಂತ್ರದ ನಂತರ ಅಧ್ಯಕ್ಷರಾದವ್ರು ಯಾರಂತ ಕೇಳ್ತಾರೆ. ಸ್ವತಂತ್ರದ ನಂತರ ಕಾಂಗ್ರೆಸ್ನ ಅಧ್ಯಕ್ಷರಾದವ್ರು ಯಾರಂದ್ರಿಗಿನ ರಾಜೇಂದ್ರ ಪ್ರಸಾದ್. ಸ್ವತಂತ್ರ ನಂತರದ ನಡೆದ ಅಧಿವೇಶನ ಯಾವುದಂದ್ರಿಗಿನ ದೆಹಲಿ ಅಧಿವೇಶನ. ಇನ್ನು ದೆಹಲಿ. ಓಕೆ, ದೆಹಲಿ 1947ರಿಂದ ಓಕೆ, ಇದು ಬಿಡ್ರಿ. ಇನ್ನು ತಗೋರಿ 48 ತಗೋರಿ. 48 ಜೈಪುರಲ್ಲಿ ಆಗುತ್ತೆ. ಜೈಪುರ್. ಇಲ್ಲಿ ಪಟ್ಟಾಭಿ ಸೀತಾರಾಮಯ್ಯ ಆ್ಯಕ್ಚುಲಿ ಇದು ನೋಡ್ರಿ, ಸ್ವತಂತ್ರದ ನಂತರ ನಡೆದಿರ್ತಕ್ಕಂಥ ಅಧಿವೇಶನ ಯಾವುದಂದ್ರಿಗಿನ ಜೈಪುರ್ ಅಧಿವೇಶನ ಅಂತ ಗೊತ್ತಿರಬೇಕು. ಓಕೆ, ಇದು ಇಷ್ಟು ಈ ಕಾಂಗ್ರೆಸ್ನ ಅಧಿವೇಶನಗಳು. ಇಷ್ಟು ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ. ಬಟ್ ಇಂಪಾರ್ಟೆಂಟಾಗಿ ಏನು ತಿಳ್ಕೊರಿ ಅಂದ್ರಿಗಿನ ಸೇಫ್ಟಿ ವಾಲ್ ಥಿಯರಿ ಬಗ್ಗೆ ತಿಳ್ಕೊರಿ. ಅದ್ರ ಬಗ್ಗೆ ನಾನು ಪ್ರತ್ಯೇಕ ಬೇಕಾದ್ರೆ ಕ್ಲಾಸ್ ಮಾಡ್ತೀನಿ. ಬಟ್ ಸ್ಪೀಡಾಗಿ ನಿಮಗೆ ಓದಿರ್ತೀರಿ ಅನ್ನೋ ಕಾರಣಕ್ಕಾಗಿ ಸ್ಪೀಡಲ್ಲಿ ನಾನು ಏನು ಮಾಡಿದ್ದೀನಿ, ಒಂದೇ ಕ್ಲಾಸಲ್ಲಿ ಕಾಂಗ್ರೆಸ್ನ ಅಧಿವೇಶನಗಳು, ಕಾಂಗ್ರೆಸ್ ಸ್ಥಾಪನೆ ಬಗ್ಗೆ ನಾನು ಹೇಳಿರ್ತಕ್ಕಂಥ ಸ್ನೇಹಿತರೆ ಎಲ್ಲರಿಗೂ ಕೂಡ ಧನ್ಯವಾದಗಳು.